ಧರ್ಮಶಾಸ್ತ್ರ ಯಾತಕ್ಕಾಗಿ ದೇವ್ರು ಕೊಟ್ಟನಪ್ಪ ಅಂತಂದ್ರೆ ಪಾಪ ಏನನ್ನೋದು ನಮಗೆ ಗೊತ್ತಾಗ ಧರ್ಮಶಾಸ್ತ್ರ ಕೊಟ್ಟಾರ. ಅಂದ್ರೆ ಇವಾಗ ನಮ್ಮ ಬಾಡಿನಲ್ಲಿ ಏನು ರೋಗ ಐತೆ ಅಂತೇಳಿ ತಿಳ್ಕೊಳಕ ನಾವು ಹೋಗಿ ಬ್ಲಡ್ ಟೆಸ್ಟ್ ಮಾಡಿದ್ರೆ ಒಂದು ರಿಪೋರ್ಟ್ ಕೊಡ್ತಾರೆ. ಏನಂತ ನಿನ್ಗೆ ಏನೇನ್ ಅದಾವ, ಏನೇನಿಲ್ಲ, ಏನೇನ್ ಕಡಿಮೆ ಅದಾವ, ಏನೇನ್ ಹೆಚ್ಚದವ ಅಂತೇಳಿ ರಿಪೋರ್ಟ್ ಕೊಡ್ತಾರೆ. ಹೌದಾ? ಹಂಗ ಧರ್ಮಶಾಸ್ತ್ರ ನಮ್ಮ ಪಾಪನ ಎತ್ತಿ ತೋರಿಸ್ತದೆ ಒಂದು ರಿಪೋರ್ಟ್ ಇದ್ದಂಗ. ನಿನ್ ಪಾಪ ಮಾಡಿ ನೋಡಪ್ಪ, ಇಲ್ಲಿ ಆಜ್ಞೆ ಅತಿಕ್ರಮವಾಗಿ ನೀನ್ ನಡೆದಿ ನೋಡಪ್ಪ, ಇಲ್ಲಿ ದೇವ್ರ ಆಜ್ಞೆ ಹಿಂಗೆ ಹೇಳಗದ ನೋಡಪ್ಪ ಅಂತೇಳಿ ನಮಗೆ ನಮ್ಮ ಪಾಪನ ಎತ್ತಿ ತೋರಿಸ್ತದೆ. ಆದ್ರೆ ಈ ರಿಪೋರ್ಟ್ ತಗೊಂಡು ಎಲ್ಲಿಗೆ ಹೋಗ್ಬೇಕು ನಾವು ಪರಿಷ್ಕಾರಕ್ಕೆ? ನಮಗೆ ಇವಾಗ ಏನನ್ನ ರೋಗ ಐತೆ ಅಂತ ಹೇಳಿ ಅದ್ರ ಗೊತ್ತಾದಾಗ ಆ ರೋಗ ನಾವು ವಾಸಿ ಮಾಡ್ಕೋಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು? ಅದನ್ನ ರಿಪೋರ್ಟ್ ಹಿಡ್ಕೊಂಡು ಡಾಕ್ಟರ್ದಾಗ ಹೋಗ್ಬೇಕು. ಡಾಕ್ಟರ್ದಾಗ ಹೋದಾಗ ಏನ್ ಮಾಡ್ತಾನೆ ಡಾಕ್ಟರ್? ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟು ಆ ರೋಗನ ವಾಸಿ ಮಾಡುತ್ತಾನೆ. ಇವಾಗ ಧರ್ಮಶಾಸ್ತ್ರ ಏನ್ ಮಾಡುತ್ತೆ? ನಮ್ಮ ಪಾಪನ ಎತ್ತಿ ತೋರಿಸುತ್ತೆ. ಇವಾಗ ಪಾಪ ಕೊಡುವ ಸಂಬಳ ಏನು? ಮರಣ. ಇವಾಗ ನಮ್ಮ ಪಾಪನ ಹಿಡ್ಕೊಂಡು ಎಲ್ಲಿಗೆ ಹೋಗ್ಬೇಕು? ಡಾಕ್ಟರ್ ತಗೋಬೇಕು. ಆ ಡಾಕ್ಟರ್ ಯಾರು? ಯೇಸು ಸ್ವಾಮಿ. ಡಾಕ್ಟರ್ ಹೆಂಗ ಪ್ರಿಸ್ಕ್ರಿಪ್ಷನ್ ಬರೆದು ಟ್ಯಾಬ್ಲೆಟ್ಸ್ ಕೊಡ್ತಾನೋ ಹಂಗ ನಾವು ಯೇಸು ಸ್ವಾಮಿದೊಳಗೆ ಯೇಸು ರಕ್ತಲಿದ್ದ ನಾವು ನಮ್ಮ ಪಾಪಗಳು ಪರಿಹಾರ ಮಾಡ್ಕೋಬೇಕು. ಪರಿಹಾರ ಮಾಡ್ಕೊಂಡಾಗ ನಮ್ಮ ಪಾಪಗಳೆಲ್ಲ ಬಿಡುಗಡೆ ಆಗ್ತಾವ. ಈ ರೀತಿಯಾಗಿ ಯಾವಾಗಿರೋ ಪಾಪಗಳು ಬಿಡುಗಡೆ ಆಗ್ತಾವ ಅಂದ್ರೆ ಪೂರ್ವ ಪಾಪಗಳು, ಜನ್ಮ ಪಾಪ, ತರಾತರಾಂತರ ನಮ್ಮ ಪೂರ್ವಕರು ಮಾಡಿರುವಂತ ಪಾಪಗಳು, ಆದಾಮು ಮಾಡಿರುವಂತ ಪಾಪ, ಅಲ್ಲಲ್ಲಿದ್ದ ಬಂದಿರುವಂತ ಪಾಪ, ಇವಾಗ ನಾವೇನ್ ಮಾಡಿವಲ್ಲ ಪ್ರೆಸೆಂಟ್ ಏನ್ ಮಾಡಿವಲ್ಲ ಆ ಪಾಪ, ಇನ್ನು ಮುಂದೆ ಕೂಡ ನಾವೇನ್ ಮಾಡ್ತೀವೋ ತಿಳಿದನೋ ತಿಳಿಲಾರ್ದನೋ ಏನ್ ತಪ್ಪು ಮಾಡ್ತೀವೋ ಏನ್ ಪಾಪ ಮಾಡ್ತೀವೋ ಅದು ಕೂಡ ದೇವರು ಏನ್ ಮಾಡೋಣ ಸಿಲುವೆನಲ್ಲಿ ಎಲ್ಲದಕ್ಕ ಪರಿಷ್ಕಾರ ಮಾಡ್ಬಿಟ್ಟನ. ಆಮೇನ್, ಹಲ್ಲೆಲೂಯಾ. ಪಾಪಗಳು ಪರಿಹಾರ ಮಾಡಿದ್ದು ನಾವು ಜನ್ಮ ಪಾಪದಿಂದ ಬಂದಿರೋಂಥ ಪಾಪ ನಮ್ದೇ ಅಲ್ಲ. ಇವತ್ತು ನಾವೇನ್ ಮಾಡಿರ್ತೀವಿ ಆ ಪಾಪನು ಸಿಲುವನಲ್ಲಾದ ಪರಿಷ್ಕಾರ ಮಾಡೋಣ. ನಾಳೆ ನಾವು ತಿಳಿದು ತಿಲ್ಲಾರ್ದ ಏನ್ ಪಾಪ ಮಾಡ್ತೀವೋ ಆ ಪಾಪನು ಕೂಡ ದೇವರು ಆಲ್ರೆಡಿ ಸಿಲುವನಲ್ಲಿ ಎಲ್ಲದನ್ನ ಪರಿಷ್ಕಾರ ಮಾಡಿ ತನ್ನ ಕೃಪೆಯಲ್ಲಿದ್ದೇನೆ ನಮಗೆ ರಕ್ಷಣೆ ಕೊಟ್ಟ. ಆಮೇನ್, ಹಲ್ಲೆಲೂಯಾ. ನಮಗೆ ರಕ್ಷಣೆ ಎಲ್ಲಿಂದ ಬರ್ತದೆ? ದೇವರ ಕೃಪೆ, ಉಚಿತಾರ್ಥವಾದ ದೇವರ ಕೃಪೆಯಲ್ಲಿದ್ದೇನೆ ನಮಗೆ ರಕ್ಷಣೆ. ಈ ಕೃಪೆ ಕೊಟ್ಟು ನಮಗೆ ಕೆಲವೊಂದು ಬಾಧ್ಯತೆಗಳು ಕೂಡ ದೇವ್ರು ಕೊಟ್ಟನ, ಕೆಲವೊಂದು ದೇವ್ರ ಕೆಲಸ ಕೂಡ ನಮಗೆ ಕೊಟ್ಟನ. ಎದಕ್ಕಾಗಿ ದೇವ್ರ ಕೆಲಸ ಕೊಟ್ಟನ? ಏನ್ ಕೆಲಸ ನಮಗೆ ಕೊಟ್ಟನ? ಇವಾಗ ನಾವು ಯೇಸು ಸ್ವಾಮಿ ರಕ್ತದಲ್ಲಿ ತೊಳೆಯಲ್ಪಟ್ಟಿವಿ. ನಮ್ಮ ಪಾಪ ಪರಿಹಾರ ಎಲ್ಲ ದೇವರು ಸಿಲುವಿನಲ್ಲಿ ಪರಿಹಾರ ಮಾಡೋಣ. ಯಾರಾದ್ರೂ ಯೇಸು ಸ್ವಾಮಿನಲ್ಲಿ ವಿಶ್ವಾಸ ಇಡ್ತಾರೋ ಅವರೆಲ್ಲರೂ ಕೂಡ ನೀತಿವಂತರಾಗಿ ಎನ್ನಿಸಲ್ಪಡ್ತಾರ. ಅಂದ್ರೆ ನಾವು ಯೇಸು ಸ್ವಾಮಿನೇ ನಿಜವಾದ ದೇವರಂತೇಳಿ ನಮ್ದ್ರೆ ನಮಗೆ ರಕ್ಷಣೆ ಬರೋದಿಲ್ಲ. ಪಾಯಿಂಟ್ ಅರ್ಥ ಆಯ್ತಾ? ಹಂಗ ದವಗಳು ಕೂಡ ನಮ್ದ ಒಂದೇಳಿ ವಾಕ್ಯ ಐತೆ. ಮತ್ತೆ ಹೆಂಗ ನಂಬಬೇಕಂದ್ರೆ ನನ್ನ ಪಾಪ ಭಾರಗಳು ಆತನ ಮಾನವನಾಗಿ ಬಂದು ನನ್ನ ಪಾಪ ಭಾರ ಎಲ್ಲ ಆತ ಓರಿ ನನಗೆ ಬರುವಂತ ಶಿಕ್ಷಣ ಆತ ಸಿಲುವಿನಲ್ಲಿ ಓರನ, ತನ್ನ ರಕ್ತನ ಚಿಂತನ, ಆ ರಕ್ತ ನಾನು ಆಶ್ರಯಿಸ್ತೀನಿ. ಆತನ ರಕ್ತಲಿದ್ದ, ಆ ಪರಿಶುದ್ಧ ರಕ್ತಲಿದ್ದರೆ ನನಗೆ ರಕ್ಷಣೆ. ಆತ ಪುನರುತ್ಥಾನ ಹೆಂಗ್ ಮತ್ತೆ ಎದ್ದನೋ ಆ ರೀತಿ ನಾನು ಕೂಡ ನೂತನ ಸೃಷ್ಟಿಯಾಗಿ ನನ್ನ ಕ್ರಿಸ್ತನಲ್ಲಿ ನಾನು ಬರ್ತೀನಿ ಅಂತ ಯಾರು ವಿಶ್ವಾಸಲಿದ್ದ ಕ್ರಿಸ್ತದಲ್ಲಿ ಬರ್ತಾರೋ ಅವ್ರ ರಕ್ಷಣೆದಲ್ಲೇ ಬರ್ತಾರ. ಯೇಸು ಸ್ವಾಮಿ ದೇವರಂತೆ ನಂಬುದು ಕೂಡಲೇ ರಕ್ಷಣೆ ಬರೋದಿಲ್ಲ. ವಿಶ್ವಾಸಲಿದ್ದ, ಏನ್ ವಿಶ್ವಾಸ? ಯೇಸು ಸ್ವಾಮಿ ರಕ್ತಲಿದ್ದಾನೆ ನಮಗೆ ರಕ್ಷಣೆ. ಆ ರಕ್ತಲಿದ್ದಾನೆ ನಮಗೆ ಪಾಪ ಪರಿಹಾರ. ಅಪರಿಶುದ್ಧ ರಕ್ತಲಿದ್ದಾನೆ ನಾವು ನೀತಿವಂತರಾಗ್ತೀವಿ ಅಂತೇಳಿ ಯಾರು ವಿಶ್ವಾಸಿಸಿ ಕ್ರಿಸ್ತನಲ್ಲಿ ಬರ್ತಾರೋ ಅವರೆಲ್ಲರೂ ನೀತಿವಂತರಾಗಿ ಎನ್ನಿಸಲ್ಪಡ್ತಾರಂತೇಳಿ ದೇವ್ರ ವಾಕ್ಯ ಐತಿ. ಮತ್ತೆ ಬಂದಿರೋರಿಗೆ ದೇವ್ರ ಕೃಪೆ ಕೊಟ್ಟರು. ದೇವ್ರ ಕೃಪೆ ಕೊಟ್ಟು ಏನ್ ಮಾಡೋಣ? ಕೆಲಸ ಕೂಡ ಕೊಟ್ಟನ. ನಮಗೊಂದು ಕೆಲಸ ಕೊಟ್ಟನ. ಪ್ರತಿಯೊಬ್ಬರಿಗೊಂದು ಬಾಧ್ಯತೆ ಕೊಡ್ತಾನೆ. ಏನು ಬಾಧ್ಯತೆ, ಏನು ಕೆಲಸಪ್ಪ ಅಂತಂದ್ರೆ ರೋಮಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ. ನಿಮ್ಮ ನರಭಾವದ ಬಲಹೀನತೆಯ ದೆಸೆಯಿಂದ ಲೋಕರೀತಿಯಾಗಿ ಮಾತಾಡುತ್ತೇನೆ. ಅಧರ್ಮ ಮಾಡುವುದಕ್ಕಾಗಿ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ದಾಸರನ್ನಾಗಿ ಒಪ್ಪಿಸಿ ಕೊಟ್ಟಿದ್ದಂತೆಯೇ ಈಗ ಪರಿಶುದ್ಧರಾಗಿರುವುದಕ್ಕೆ ನಿಮ್ಮ ಅಂಗಗಳನ್ನು ನೀತಿಗೆ ದಾಸರನ್ನಾಗಿ ಒಪ್ಪಿಸಿಕೊಡಿರಿ. ಅವಳು ಏನಂತ ಹೇಳ್ತಾನಂದ್ರೆ, ಈಗ ನಿಮ್ಮ ಅಂಗಗಳನ್ನ ಇನ್ನ ನೀವು ಕ್ರಿಸ್ತನಲ್ಲಿ ಬರಕ್ಕಿಂತ ಮುಂಚೆ ಅಧರ್ಮಕ್ಕೂ ದುಷ್ಟತ್ವಕ್ಕೂ
ಕೆಟ್ಟದಕ್ಕ ನೀವು ದಾಸರನ್ನಾಗಿ ಬಾಣಿಸರಾಗಿರಿ. ಯಾವಾಗ? ಕ್ರಿಸ್ತ ತಲೆಯಿಂದ ಬರಕಿನ ಮುಂಚೆ, ಕ್ರಿಸ್ತ ರಕ್ತನ ಆಶ್ರಯಿಸಕಿನ ಮುಂಚೆ ಲೋಕದಲ್ಲಿದ್ದಾಗ ಲೋಕಾನುಸಾರವಾಗಿ ಜೀವಿಸಿರಿ, ಅಧರ್ಮವಾಗಿ ಜೀವಿಸಿರಿ, ಪಾಪ ಹಿಡ್ಕೊಂಡು ಪಾಪಾನುಸಾರವಾಗಿ ನೀವು ಜೀವಿಸಿರಿ. ಅವಾಗ ನಿಮ್ಮ ಅಂಗಗಳನ್ನ ನೀವು ಪಾಪಕ್ಕೆ ಒಪ್ಪಿಸಿರಿ, ಅಧರ್ಮಕ್ಕೆ ಒಪ್ಪಿಸಿರಿ. ಇವಾಗ ಯಾವಾಗಾದ್ರೂ ನೀವು ಕ್ರಿಸ್ತನಲ್ಲಿ ಬಂದಿರೋ, ಕ್ರಿಸ್ತ ರಕ್ತನ ಆಶ್ರಯಿಸ್ಕೊಂಡಿರೋ, ಇವು ನೀತಿವಂತರಾಗಿ ನೀವು ಬಂದಾಗ ಅದೇ ಒಂದು ನಿಮ್ಮ ಅಂಗಗಳನ್ನ ನೀವು ದೇವರಿಗೆ ದಾಸರಾಗಿ ನೀವು ಒಪ್ಪಿಸಿರಿ. ಇದಕ್ಕಿಂತ ಮುಂಚೆ ನೀವು ಪಾಪಕ್ಕೆ ದಾಸರಾಗಿ ಒಪ್ಪಿಸಿರಿ. ಇವಾಗ ನೀವು ನಿಮ್ಮ ಅಂಗಗಳನ್ನ ಯಾದಕ್ಕ? ದೇವರಿಗೆ ದಾಸರಾಗಿ. ಆಮೇನ್. ದೇವರಿಗೆ ದಾಸರಾಗಿ ನಾವು ಒಪ್ಪಿಸ್ಬೇಕು, ಪಾಪಕ್ಕಲ್ಲ. ದೇವ್ರ ಚಿತ್ತ ಏನ್ ನಮ್ಮ ಮೇಲೆ ಇಟ್ಟನೋ ಆ ಚಿತ್ತನ ನೆರವೇರ್ಸಕ್ಕಾಗಿ ನಮ್ಮನ್ನು ನಾವು ಸಮರ್ಪಿಸ್ಕೋಬೇಕು, ನಮ್ಮನ್ನು ನಾವು ಒಪ್ಪಿಸ್ಕೋಬೇಕು. ಅವಾಗ ನಮ್ಮ ಚಿತ್ತ ನೆರವೇರ್ಸಕ, ನಮ್ಮ ಚಿತ್ತನ ನಾವು ಪಡ್ಕನಕ, ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಾವು ಹುಡುಕಕ್ಕೆ ನಾವು ತಿರುಗಿವಿ ಪಾಪನಲ್ಲಿ. ಅದಕ್ಕಾಗಿ ನಮ್ಮ ದೇಹಗಳನ್ನ, ಅದಕ್ಕಾಗಿ ನಮ್ಮ ಆಲೋಚನೆಗಳನ್ನ ಪ್ರತಿಯೊಂದನ್ನ ನಾವು ಸಮರ್ಪಿಸ್ತೀವಿ. ಇವಾಗ ದೇವ್ರ ಏನ್ ಹೇಳ್ತಾ ಏನಂದ್ರೆ, ನೀನು ಅದನ್ನ ಬಿಡು, ಇನ್ನ ಆಗೈತಿನ ಅದ್ರದ್ದು ನಿಂದು. ಇವಾಗ ನಾನು ನಿನ್ನ ಸಲುವಾಗಿ ನನ್ನ ರಕ್ತವನ್ನು ನಿನ್ನ ಸಲುವಾಗಿ ನಾನು ಸುರಿಸಿನಿ, ಆ ರಕ್ತನ ನೀನು ಆಶ್ರಯಿಸ್ಕೊಂಡು ನಾನು ನಿನ್ನ ನೀತಿವಂತನಾಗಿ ಮಾಡೀನಿ. ಇವಾಗ ನೀನ್ ಏನ್ ಮಾಡ್ಬೇಕಂದ್ರೆ, ಅವಾಗ ನೀನ್ ಹೆಂಗ ಪಾಪಕ್ಕೆ ನೀನು ದಾಸನಾಗಿದ್ದೋ ಆ ದಾಸತ್ವದಿಂದ ನಾನು ಬಿಡಿಸಿನಿ. కాబట్టి ಇವಾಗ ನೀನು ನನಗೆ ದಾಸನಾಗಿ ನೀನು ಇರಬೇಕು. ಅವಾಗ ನಿನ್ನ ಚಿತ್ತ ನೆರವೇರ್ಸಕ ನೀನು ಪ್ರಯಾಸ ಪಟ್ಟಿ, ನಿನ್ನ ಒಂದು ಚಿತ್ತಾನ ನೀನು ಪಡ್ಕನಕ್ ನೀನು ಪ್ರಯಾಸ ಪಟ್ಟಿ. ಇವಾಗ ನಾನ್ ನಿನಗೆ ಒಂದು ಕೆಲಸ ಕೊಡ್ತೇನೆ, ಏನಂದ್ರೆ ನನ್ನ ಚಿತ್ತ ನೀನು ನೆರವೇರ್ಸಕ ನೀನು ಪ್ರಯಾಸ ಪಡಬೇಕು. ಆಮೇಲೆ ನನ್ನ ಒಂದು ಚಿತ್ತ ನೀನು ನೆರವೇರ್ಸಕ ನಿನ್ನ ಅಂಗಗಳನ್ನ, ನಿನ್ನ ದೇಹನ ನನಗೆ ಒಪ್ಪಿಸ್ಬೇಕು. ಇದು ದೇವ್ರು ನಮಗೆ ಕೊಟ್ಟಿರುವಂತ ಕೆಲಸ. ಈ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಪಾಪಗಳು ಪರಿಹಾರ ಅಂತ ಆಗವ. ಶಿಲುಬೆಯಲ್ಲಿ ಪಾಪಗಳು ಪರಿಹಾರ ಆಗವ. ಯಾವಾಗಾದ್ರೂ ನಾವು ಕ್ರಿಸ್ತನ ಆಶ್ರಯಿಸ್ಕೊಂಡಿವೋ, ಕ್ರಿಸ್ತ ರಕ್ತನ ಆಶ್ರಯಿಸ್ಕೊಂಡು ನಮ್ಮ ಪಾಪಗಳು ಪರಿಹಾರ ಆಗವ. ಆದ್ರೆ ಇನ್ನ ಪಾಪ ಸ್ವಭಾವ ನಮ್ಮಲ್ಲಿ ಐತೆ. ಯಾರು ಯೇಸುಸ್ವಾಮಿನ ನಿಜವಾದ ದೇವರು ಅಂತ ಅಂಗೀಕರಿಸಿ, ಯೇಸುಸ್ವಾಮಿ ರಕ್ತವಿದ್ದೇನೆ ನಮ್ಮ ರಕ್ಷಣೆ ಬರ್ತದೆ ಅಂಗೀಕರಿಸಿ ಒಪ್ಕೊಂಡು ತನ್ನ ರಕ್ತದಿಂದ ತೊಳೆಯಲ್ಪಟ್ಟಕ್ಕೆ ಮಾತ್ರಕ್ಕೆ ಎಲ್ಲರೂ ಪರಿಪೂರ್ಣವಾಗಿ ಪರಿಶುದ್ಧರಾಗೋದಿಲ್ಲ. ರಕ್ಷಣೆ ಬರ್ತದೆ. ಪಾಪಲಿದ್ದ ನಾವು ಬಿಡುಗಡೆ ಆಗಿವಿ. ಆ ಪಾಪ ಮರಣ, ಆ ಶಿಕ್ಷೆಲಿದ್ದ ನಾವು ಬಿಡುಗಡೆ ಆಗಂದ್ರೆ ದೇವ್ರ ಶಿಕ್ಷೆ ಹೊಂದನ, ನಮ್ಮನ್ನ ಆ ಶಿಕ್ಷೆಲಿದ್ದ ಬಿಡುಗಡೆ ಮಾಡೋಣ, ನಿತ್ಯ ಜೀವಕ್ಕೆ ಬಾಧ್ಯರಾಗಿ ಮಾಡೋಣ. ಓಕೆ. ಆದ್ರೆ ಇನ್ನ ಪಾಪ ಸ್ವಭಾವ ಅನ್ನೋದು ನಮ್ಮಲ್ಲಿ ಇರ್ತದೆ. ಅದಕ್ಕೆ ಹೇಳ್ತಾನೆ ಪೌಲು, ಇವಾಗ ನಿಮ್ಮ ದೇಹಗಳು ನೀವು ಅವಾಗ ಪಾಪಕ್ಕೆ ಹೆಂಗೆ ನೀವು ಸಮರ್ಪಿಸ್ಕೊಂಡು ಒಪ್ಪಿಸ್ಕೊಂಡಿರೋ ಹಂಗ ಇವಾಗ ನೀವೇನ್ ಮಾಡ್ಬೇಕಂದ್ರೆ ದೇವರಿಗೆ ನಿಮ್ಮ ದೇಹಗಳನ್ನ, ನಿಮ್ಮ ಮನಸ್ಸನ್ನ, ನಿಮ್ಮ ಪ್ರತಿದಿನ ದೇವ್ರ ಚಿತ್ತಕ್ಕೆ ನೀವು ಒಪ್ಪಿಸ್ತೀರಿ. ಆ ರೀತಿ ನೀವು ಜೀವಿಸುವಂತವರಾಗಿರಿ. ಈ ರೀತಿ ಜೀವಿಸ್ತಿರುವಾಗ, ಈ ರೀತಿ ನೀವು ನಡೀತಿರುವಾಗ, ಈ ರೀತಿ ನೀವು ಹೋರಾಡ್ತಿರುವಾಗ ಕೆಲವೊಂದು ಟೈಮ್ನಲ್ಲಿ ನೀವು ಬಲಹೀನರಾಗ್ತೀವಿ. ಎದಕ್ಕಂದ್ರೆ ಇನ್ನ ನಮ್ಮಲ್ಲಿ ಬಲಹೀನತೆಗಳು ಅದಾವ. ಇನ್ನ ನಮ್ಮಲ್ಲಿ ಪಾಪ ಸ್ವಭಾವ ನಾವು, ಆದಾಮ ಸ್ವಭಾವ ನಾವು ನಮ್ಮಲ್ಲಿ ಇನ್ನ ಎದಾವ, ಇರ್ತಾವ. ಅದು ಫಸ್ಟ್ಗೆ ಯೇಸುಸ್ವಾಮಿ ರಕ್ತ ತೊಳೆಯಲ್ಪಟ್ಟಾಗ ನಾವೆಲ್ಲ ಪರಿಪೂರ್ಣವಾಗಿ ಹೋಗೋದಿಲ್ಲ. ಅದಕ್ಕೆ ನಾವು ಏನ್ ಮಾಡ್ತಿದ್ವಿ ಗೊತ್ತಾ, ಕೆಲವೊಂದು ಟೈಮ್ನಲ್ಲಿ ಆತ್ಮೀಯ ಜೀವಿತದಲ್ಲಿ ಚೆನ್ನಾಗಿ ಬೆಳಿತಿರುವಾಗ ಕೆಲವೊಂದು ಟೈಮ್ನಲ್ಲಿ ಎಲ್ಲೋ ಅಂತೇಳಿ ಬಲಹೀನರಾಗ್ತೀವಿ, ಎಲ್ಲೋ ಅಂತೇಳಿ ಎಡುತ್ತೀವಿ, ಎಲ್ಲೋ ಅಂತೇಳಿ ಬೀಳ್ತೀವಿ, ಎಲ್ಲೋ ಆತ್ಮೀಯ ಜೀವಿತದಲ್ಲಿ ನಾವು ಬಲಹೀನರಾಗ್ತೀವಿ, ಎಲ್ಲೋ ಅಂತೇಳಿ ನಾವು ತಪ್ಪು ಮಾಡ್ತೀವಿ. ಎದಕ್ಕಂದ್ರೆ ಇನ್ನ ನಮ್ಮಲ್ಲಿ ಬಲಹೀನತೆಗಳು ಎದಾವ. ಈ ಬಲಹೀನತೆಗಳು ಎದಾವ ಅಂತೇಳಿ ನೀವು ಬಾಧೆ ಪಡಬೇಡ್ರಿ. ಈ ಬಲಹೀನತೆಗಳು ಎದಾವಂತ ನನಗೆ ಗೊತ್ತು, ನೀವು ಮತ್ತೆ ಎಡುತ್ತೀರಂತ ಕೂಡ ನನಗೆ ಗೊತ್ತು, ನೀವು ಮತ್ತೆ ಬಲಹೀನರಾಗಿ ನೀವು ಹಿಂದೆ ಜರಿತೀರಂತ ಕೂಡ ನನಗೆ ಗೊತ್ತು. ಅದಕ್ಕೆ ನಾನು ಏನ್ ಮಾಡೀನಂದ್ರೆ, ದೇವ್ರೇನಂತ ಹೇಳ್ತೇನೆ ಗೊತ್ತಾ, ನನ್ನ ಕೃಪೆ ನಿಮಗೆ ಆಶ್ರಯವಾಗಿ ಕೊಡ್ತೇನೆ. ಆಮೇನ್, ಹಲ್ಲೆಲೂಯಾ. ಏನ್ ಆಶ್ರಯವಾಗಿ ಕೊಟ್ಟನ ದೇವ್ರು ನಮಗೆ? ಕೃಪೆನ ಆಶ್ರಯವಾಗಿ ಕೊಟ್ಟನ. ನೀನ್ ತಪ್ಪು ಮಾಡಿಯಾ, ನೀನು ಆತ್ಮೀಯ ಜೀವಿತದಲ್ಲಿ ಹೋರಾಡ್ತಿರುವಾಗ ಎಲ್ಲೋ ಅಂತ ನೀನು ಎಡಿವಿ ಅಂತೇಳಿ ಬಾಧೆ ಬೀಳ್ಬೇಡ. ಅಲ್ಲಿ ನೀನ್ ಫೇಲ್ ಆಗಿ ಅಂತ ಬಾಧೆ ಬೀಳ್ಬೇಡ. ನೀನಲ್ಲಿ ಮತ್ತೆ ಬಲ ಹೊಂದಕ, ನೀನ್ ಮತ್ತೆ ಹೋರಾಡಕ ನಾನು ಏನ್ ಮಾಡಿನ ಅಂದ್ರೆ ನನ್ನ ಕೃಪೆ ನಿನಗೆ ಆಶ್ರಯವಾಗಿ ಕೊಟ್ಟಿನಿ. ನನ್ನ ಕೃಪೆಗೆ ಆಶ್ರಯಕ್ಕೆ ಬಾ. ನಿನ್ನ ತಪ್ಪು ನೀನು ತಿಳ್ಕೊಂಡು ಪಶ್ಚಾತ್ತಾಪ ಪಡುವಂತ ಮನಸ್ಸನ್ನು ನಾನು ಅಂಗೀಕರಿಸ್ತೀನಿ. ನೀನು ಯಾವಾಗಾದ್ರೂ ಪಶ್ಚಾತ್ತಾಪ ಪಟ್ಟು ಕಣ್ಣೀರು ಸುರಿಸಿ, ದೇವಾ ನಾನು ತಪ್ಪು ಮಾಡೀನಿ, ಈ ತಪ್ಪಿನಲ್ಲಿದ್ದ ನನ್ನ ಕ್ಷಮಿಸಯ್ಯ, ನಾನು ಹೋರಾಡಬೇಕು, ನಾನು ಜಯಿಸ್ಬೇಕು ಅಂತೇಳಿ ನೀನು ಯಾವಾಗಾದ್ರೂ ನಾನು ಆಶ್ರಯಿಸ್ತೀಯೋ, ನನ್ನ ಕೃಪೆ ನೀನು ಯಾವಾಗಲೂ ನಿನಗೆ ಆಶ್ರಯವಾಗಿರುತ್ತದೆ. ದೇವ್ರು ನಮಗೆ ಕೊಟ್ಟರೆ ವಾಗ್ದಾನ ಅದು. ಕೃಪೆ ನಿಡ್ಕೊಂಡು ನಾವು ಹೋರಾಡಬೇಕು,
ಕೃಪೆನ ಹಿಡ್ಕೊಂಡು ನಾವು ನಡಿಬೇಕು. ದೇವ್ರ ಚಿತ್ತನ ನೆರವೇರ್ಸಕ, ದೇವ್ರ ಸಂಕಲ್ಪನ ನೆರವೇರ್ಸಕ, ದೇವ್ರ ಕೊಟ್ಟಿರೋ ಕೆಲಸನ ನೆರವೇರ್ಸಕ ನಾವೇನು ಮಾಡ್ಬೇಕು ಗೊತ್ತಾ? ಕೃಪೆನ ಹಿಡ್ಕೊಂಡು ಹೋಗ್ಬೇಕು. ಕೆಲವೊಂದು ಟೈಮ್ನಲ್ಲಿ ದೇವ್ರ ಉನ್ನತವಾದ ಸಂಕಲ್ಪ ಉದ್ದೇಶ ನಮ್ಮ ಮೇಲೆ ಇರ್ತತೆ. ಅದನ್ನ ತಪ್ಸಕ್ಕೆ ಅಪವಾದ ಏನ್ ಮಾಡ್ತಾನೆ ಗೊತ್ತಾ? ನಮ್ಮಲ್ಲಿರೋ ಬಲಹೀನತೆಲಿದ್ದ ಏನೋ ಒಂದು ತೋರಿಸಿ, ಏನೋ ಒಂದು ಮಾಡಿ ನಮ್ಮನ್ನ ತಪ್ಪು ಮಾಡಂಗ ಮಾಡ್ತಾನ. ದೇವ್ರ ವಿರುದ್ಧವಾಗಿ ನಡ್ಕನಂಗ್ ಮಾಡ್ತಾನ. ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕನಂಗ್ ಮಾಡ್ತಾನ. ನಡ್ಕಂದಿವಲ್ಲ ಅಂತೇಳಿ ನಾವು ಬಲಹೀನರಾಗಬಾರ್ದು. ನಡ್ಕಂದಿವಲ್ಲ, ನಾವಿಲ್ಲಿ ಫೇಲ್ ಆಗಿವಲ್ಲ, ಇಲ್ಲಿ ನಾವು ದೇವ್ರ ವಿರುದ್ಧವಾಗಿ ಕೆಲಸ ಮಾಡಿವಲ್ಲ ಅಂತೇಳಿ ನಾವು ಬಲಹೀನರಾಗಬಾರ್ದು. ನಾವು ಬಲಹೀನರಾಗ್ತೀವಂತ ದೇವ್ರಿಗೆ ಗೊತ್ತು, ನಾವೆಲ್ಲೋ ಅಂತ ಎಡುತ್ತೀವಂತ ಕೂಡ ದೇವ್ರಿಗೆ ಗೊತ್ತು. ಅದಕ್ಕೆ ದೇವ್ರ ಏನ್ ಮಾಡೋಣ ಗೊತ್ತಾ? ನೀವು ಎಡುತ್ತೀರಂತ ಗೊತ್ತು, ನೀವು ಬಲಹೀನರಂತ ಗೊತ್ತು, ನೀವು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಶಕ್ತಿ ಬಲ ಐತೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನೇನ್ ಮಾಡೀನಿ ಗೊತ್ತಾ? ನೀವು ಬಲಹೀನರಾಗಿ ಅಲ್ಲೇ ಹೇಳ್ದಂಗ ನಾನು ಕೃಪೆ ನಿಮಗೆ ಆಶ್ರಯವಾಗಿ ಕೊಟ್ಟಿನಿ. ಆಮೇನ್. ನನ್ನ ಕೃಪೆನ ಆಶ್ರಯಿಸ್ಕೊಂಡು ಮತ್ತೆ ನೀನು ಬಲ ಹೊಂದ್ಕೊಂಡು ಮತ್ತೆ ನೀನು ಹೋರಾಡು. ಹೆಂಗ ಹೋರಾಡ್ತಿ? ಅದಕ್ಕೆ ಕೂಡ ನಿನಗೆ ಸಹಾಯಕನಾಗಿ ನಾನು ಪರಿಶುದ್ಧಾತ್ಮನ ಕೂಡ ನಿನಗೆ ಕೊಟ್ಟಿನಿ. ಆಮೇನ್. ಯಾರನ್ನ ಕೊಟ್ಟನ ದೇವರು? ಪರಿಶುದ್ಧಾತ್ಮನ ಕೂಡ ನಮಗೆ ಸಹಾಯಕವಾಗಿ ಕೊಟ್ಟನ. ಎದಕ? ನಾವು ಜಯಿಸಕ, ನಾವು ಬಲ ಹೊಂದಕ, ನಾವು ಹೋರಾಡಕ. ಎದಕ್ಕಾಗಿ ಹೋರಾಡಬೇಕು? ದೇವ್ರ ಚಿತ್ತ ನೆರವೇರ್ಸಕ್ ಹೋರಾಡಬೇಕು. ದೇವ್ರ ಉದ್ದೇಶನ ನೆರವೇರ್ಸಕ ನಾವು ಹೋರಾಡಬೇಕು. ದೇವ್ರ ಸಂಕಲ್ಪ ನೆರವೇರ್ಸಕ ನಾವು ಹೋರಾಡ್ಬೇಕಂದ್ರೆ ದೇವ್ರ ನಮಗೆ ಕೆಲಸ ಕೊಟ್ಟನ. ಆ ಒಂದು ಚಿತ್ತನ ನೆರವೇರ್ಸಕ ನಾವು ಹೋರಾಡಬೇಕು. ಆ ಒಂದು ಚಿತ್ತ ನೆರವೇರ್ಸಕ್ಕೆ ನಾವು ಪ್ರಯಾಸ ಪಡಬೇಕು. ಅದೇ ದೇವ್ರು ನಮ್ಗೆ ಹೇಳ್ತಿರೋದು, ದೇವ್ರ ಚಿತ್ತ ನೆರವೇರ್ಸಕ್ಕೆ ನೀವು ಸಮರ್ಪಿಸ್ಕರ ಅಂತೇಳಿ ದೇವ್ರು ನಮಗೆ ಕೆಲಸ ಕೊಟ್ಟನ. ಆ ಕೆಲಸ ಕೊಟ್ಟಾಗ ನಾವು ಹೋಗ್ತಿರೋ ಕೆಲಸದಲ್ಲಿ ನಾವು ಕೆಲವೊಂದು ಟೈಮ್ನಲ್ಲಿ ನಾವು ಬಲಹೀನರಾಗ್ತೀವಿ, ಕೆಲವೊಂದು ಟೈಮ್ನಲ್ಲಿ ನಾವು ಕೃಂಗುತ್ತೀವಿ, ಕೆಲವೊಂದು ಟೈಮ್ನಲ್ಲಿ ನಾವು ಎಲ್ಲೋ ಅಂತೇಳಿ ಎಡುತ್ತೀವಿ. ಆ ಎಡುವುದು, ಆ ಬಲಹೀನತೆ ಆದ್ರೆ ಕೂಡ ದೇವ್ರು ನಮಗೆ ಏನ್ ಮಾಡೋಣ ಗೊತ್ತಾ? ನೀವು ಬಲಹೀನರಾಗ್ತೀರಿ ಅಂತೇಳಿ ಕೂಡ ದೇವ್ರು ನಮಗೆ ಕೃಪೆ ಕೊಟ್ಟನು. ಆಮೇನ್. ನನ್ನ ಚಿತ್ತ ನೆರವೇರ್ಸಕ್ ನೀನು ಹೋಗ್ತಿರುವಾಗ ಅಪವಾದ ನಿನ್ನ ದಾಡಿ ಮಾಡ್ತಾನಯ್ಯ. ಅಪವಾದ ಎಲ್ಲೋ ಅಂತ ನಿನ್ನ ಬಲಹೀನ ಪಡಿಸ್ತಾನ. ಅಪವಾದ ಎಲ್ಲೋ ನಿನ್ನ ಟ್ರ್ಯಾಕ್ ತಪ್ಪಿಸ್ತಾನ. ನನ್ನ ಒಂದು ಗುರಿ ಇಟ್ಕೊಂಡು ನೀನು ಹೋಗ್ತಿರುವಾಗ ನನ್ನಲ್ಲಿದ್ದ ನಿನ್ನ ದೂರ ಮಾಡಿ ಅವನೇನ್ ಮಾಡ್ತಾನ ಅಂದ್ರೆ ಪಾಪ ಮಾಡಂಗ ಮಾಡ್ತಾನ. ಅವ್ನು ನನಗೆ ವಿರುದ್ಧವಾಗಿ ನಿನ್ನ ಹತ್ರ ಕೆಲಸ ಮಾಡಿಸ್ತಾನ. ಅವನ್ ನೀನು ಮಾಡಿದಾಗ ನೀನು ಎಡುತ್ತೀವಿ. ನೀನು ಬಲಹೀನನು ನನಗೆ ಗೊತ್ತು. ನೀನು ಬಲಹೀನನಾಗಿನಲ್ಲ. ಅರೆ ನಾನು ದೇವ್ ಚಿತ್ತ ನೆರವೇರ್ಸಕ್ ಹೋಗುವಾಗ, ನಾನು ದೇವ್ರ ಸಂಕಲ್ಪ ನೆರವೇರ್ಸಕ್ ಹೋದಾಗ, ಅರೆ ನಾನು ತಪ್ಪು ಮಾಡಿದಲ್ಲ, ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ ನೀನು ಬಾಧೆ ಪಡಬೇಡ. ಅಲ್ಲಿ ಕೃಂಗಬೇಡ. ಕೃಂಗದಿಲ್ದಂಗ ಅಲ್ಲೇ ನೀನು ಬಲಹೀನತೆ ಆಗಿಲ್ದಂಗ ನಾನು ನಿನಗೆ ಕೃಪೆ ಕೊಟ್ಟಿನಿ. ಆಮೇನ್. ನನ್ನ ಕೃಪೆನ ಆಶ್ರಯಿಸ್ಕೊಂಡು ಮತ್ತೆ ನೀನು ಬಲ ಹೊಂದ್ಕೊಂಡು ಬಾ. ನೀನು ಬಲ ಹೊಂದ್ಕೊಂಡು ಮತ್ತೆ ಮುಂದೆ ನಡೆಕ್ ಕೂಡ ನಾನು ನಿನಗೆ ಪರಿಶುದ್ಧಾತ್ಮನ ಕೂಡ ಕೊಟ್ಟಿನಿ. ಆಮೇನ್. ಪರಿಶುದ್ಧಾತ್ಮ ಶಕ್ತಿಲಿದೆ ನಾವು ನಡಿಬೇಕು. ಎದಕ್ಕ? ದೇವ್ರ ಚಿತ್ತ ನೆರವೇರ್ಸಕ, ತಂದೆ ಚಿತ್ತ ನೆರವೇರ್ಸಕ, ತಂದೆ ಸಂಕಲ್ಪನ ನೆರವೇರ್ಸಕ. ಇದು ನಮ್ಗೆ ಕೊಟ್ಟರೆ ಕೆಲಸ ಇದು. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ? ಬಾರಿ ಮಂದಿ ತಂದೆ ಚಿತ್ತ ನೆರವೇರಿಸುವಂತ ಕೆಲಸ ನಾವು ಮಾಡ್ತಿದೀವ, ದೇವ್ರ ಉದ್ದೇಶ ನೆರವೇರಿಸುವಂತ ಕೆಲಸ ನಾವು ಮಾಡ್ತಿದೀವ. ಇವಾಗ ಹುಡುಗರಿಗೆ ಲಕ್ಷಗಳು ಇಟ್ಟು ಫೀಸ್ ಕಟ್ಟಿ ಸ್ಕೂಲಿಗೆ ಕಳಿಸ್ತಾರ, ಕಾಲೇಜಿಗೆ ಕಳಿಸ್ತಾರ. ತಂದೆ ಚಿತ್ತ ನೆರವೇರ್ಸಕ, ದೇವ್ರ ಚಿತ್ತ ನೆರವೇರ್ಸಕ. ದೇವ್ರು ನಮ್ಗೆ ಏನಂತ ಹೇಳ? ನಾನು ನಿಮಗೆ ಕೆಲಸ ಕೊಟ್ಟಿನಿ, ನಾನು ಚಿತ್ತ ನೆರವೇರಿಸುವಂತ ಕೆಲಸ ನಾನು ಕೊಟ್ಟಿನಿ. ಯಾವಾಗಾದ್ರೂ ನೀವು ನನ್ನ ರಕ್ತನ ಆಶ್ರಯಿಸ್ಕೊಂಡಿರೋ, ನನ್ನ ರಕ್ತದಲ್ಲಿ ನೀವು ಬಂದಿರೋ, ರಕ್ಷಣೆದಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೆ ನಾನು ಒಂದು ಕೆಲಸ ಕೊಟ್ಟಿನಿ, ನಾನು ಚಿತ್ತ ನೆರವೇರಿಸುವಂತ ಕೆಲಸ ಕೊಟ್ಟಿನಿ. ಅದ್ರ ಬಾರಿ ಮಂದಿ ಏನ್ ಮಾಡ್ತಾವ್ರು ಗೊತ್ತಾ? ತಂದೆ ಚಿತ್ತ ನೆರವೇರ್ಸಕಲ್ಲ, ತಮ್ಮ ಚಿತ್ತನಗಳು ನೆರವೇರಿಸ್ಕನಕ್ಕೆ ಪ್ರಯಾಸ ಪಡ್ತಾರೆ, ತಮ್ಮ ಚಿತ್ತ ನೆರವೇರಿಸ್ಕನಕ್ಕೆ ಹೋರಾಡ್ತದ. ಲೋಕ ಏನ್ ನೋಡ್ತದೆ? ಲೋಕ ಯಾವ್ದು ಘನವಾಗಿ ಅನ್ನಿಸ್ತದೆ? ಡಾಕ್ಟರ್ನ ಲೋಕ ಘನವಾಗಿ ಅನ್ನಿಸ್ತದೆ, ಇಂಜಿನಿಯರ್ನ ಲೋಕ ಘನವಾಗಿ ಅನ್ನಿಸ್ತದೆ, IAS ಆಫೀಸರ್ನ ಲೋಕ ಘನವಾಗಿ ಅನ್ನಿಸ್ತದೆ. ಅದೇ ತಂದೆ ಚಿತ್ತ ನೆರವೇರ್ಸಕ, ದೇವ್ರ ಬಾಧ್ಯತೆ ನೆರವೇರ್ಸಕ, ದೇವ್ರ ಸಂಕಲ್ಪ ನೆರವೇರ್ಸನ್ಗೆ ಏನ್ ಮಾಡ್ತದೆ ಹೇಳು? ಉಚಿತನಾಗಿ ನೋಡ್ತದೆ. ಲೋಕ ಶಿಲುವೆ ಸ್ವಾರ್ಥೆನ ಸಾರುವವ್ರನ್ನ ಉಚಿತನವಾಗಿ ಅವ್ರಿಗೆ ಕಾಣ್ತದೆ ಅಂತೇಳಿ ವಾಕ್ಯ. ಇವೆಲ್ಲ ಎದಕ್ಕ? ಈ ಇಂಜಿನಿಯರ್ ಆಗ್ಲಿ, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಇಲ್ಲಾಂದ್ರೆ ನಾವು ಒಂದು IAS ಆಫೀಸರ್ ಆಗ್ಬೇಕು, ಇಲ್ಲಾಂದ್ರೆ ಒಳ್ಳೆ ಉದ್ಯೋಗ ಇರ್ಬೇಕು. ಇವೆಲ್ಲ ಎದಕ್ಕೆ ಹೇಳು? ಎದಕ್ಕ? ತಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನ ನೆರವೇರ್ಸ್ಕೊಳಕ, ಕಂಫರ್ಟ್ ನ ಇರಕ. ಏಮು ತಿಂದುಮಾ, ಏಮು ತಾಗುದುಮಾ, ಸುಖಿಂಚುದುಮಾ. ಇದು ಈಸಿ ಇರ್ತದೆ ಅನ್ಮತ್ತು. ಒಂದು ಯಾವ್ದ್ರಾಗನ ನಾವು ಸೆಟ್ ಆಗಿವಂದ್ರೆ ಇದು ನಮಗೆ ಈಸಿ ಇರ್ತದೆ, ಕಂಫರ್ಟ್ ಇರ್ತದೆ. ಎದಕ್ಕ? ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ನಾವು
ನಮ್ಮ ಇಷ್ಟಾನುಸಾರ ನಾವು ಜೀವಿಸಕ್ಕೆ ನಮಗೆ ಒಂದು 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 ಈಸಿ ಇರ್ತದೆ, ಅನುಕೂಲ ಆಗ್ತದೆ ನಮಗೆ. ಅದಕ್ಕಾಗಿ ಪ್ರಯಾಸ ಪಡ್ತಿರ್ತೀವಿ, ಅದಕ್ಕಾಗಿ ನಾವು ಓಡಾಡ್ತಿರ್ತೀವಿ, ಅದಕ್ಕಾಗಿ ನಾವು ನಡೀತಿರ್ತೀವಿ. ಇದು ಲೋಕ ಮರ್ಯಾದೆ ಹುಡ್ಕೊಂಡು ಹೋಗೋದು. ಇದು ಲೋಕ ಮರ್ಯಾದೆ ಬೇಕನ್ನೋರು ಇದು ಹುಡ್ಕೊಂಡು ಹೋಗ್ತಿರ್ತಾರ. ದೇವ್ರು ನಮಗೊಂದು ಕೊಟ್ಟಿರೋ ಒಂದು ಕೆಲಸ ಏನೈತೆ, ತಂದೆ ಚಿತ್ತ ನೆರವೇರಿಸು, ತಂದೆ ಉದ್ದೇಶ ನೆರವೇರಿಸು. ನಿನ್ನ ಮೇಲೆ ದೇವ್ರ ಸಂಕಲ್ಪ ಏನೈತೆ, ದೇವ್ರ ಉದ್ದೇಶ ಏನೈತೆ, ದೇವ್ರ ಒಂದು ಉನ್ನತವಾದ ಪ್ರಣಾಳಿಕೆ ನಿನ್ನ ಮೇಲೆ ಏನೈತೆ, ಅದಕ್ಕಾಗಿ ಪ್ರಯಾಸ ಪಡುವಂತರಾಗಿ ನಾವು ಇರಬೇಕು, ಅದಕ್ಕಾಗಿ ನಡೆಯುವಂತವರಾಗಿ ನಾವು ಇರಬೇಕು. ಅದಕ್ಕೆ ದೇವ್ರೇನಂತ ಹೇಳಿ ಗೊತ್ತಾ, ನನ್ನ ಒಂದು ಸಿಲುವೆ ರಕ್ತದಿಂದ ನಿಮ್ಗೆ ಆಶ್ರಯ ಐತೆ, ನೀವು ಸಿಲುವೆ ರಕ್ತದಲ್ಲಿ ನೀನು ಬಂದು ಏನ್ ಮಾಡ್ತಾ ಇದೀವಿ ಗೊತ್ತಾ, ಮತ್ತೆ ನೀನು ಅದೇ ರೀತಿಯಲ್ಲಿ ನಿನ್ನ ದೇಹನ, ನಿನ್ನ ಒಂದು ಚಿತ್ತನ ನೆರವೇರ್ಸಕ್ಕೆ ನೀನು ತಗೊಂಡು ಹೋಗ್ತದೆ. ನಿನ್ನ ಆಲೋಚನೆ ಕೂಡ ನಿನ್ನ ಚಿತ್ತ ನೆರವೇರ್ಸಕ್ಕೆ ತಗೊಂಡು ಹೋಗ್ತದೆ. ಅದಕ್ಕೆ ಪೌಲ ಹೇಳ್ತಾರೆ ಗೊತ್ತಾ, ನೀವು ಪೂರ್ವ ಸ್ವಭಾವವನ್ನು ಬಿಟ್ಟು ಮೊದಲು ನೀವು ಹೆಂಗಿದ್ದೀರಿ ಅಂದ್ರೆ ನಿಮ್ಮ ಒಂದು ಚಿತ್ತ ನೆರವೇರ್ಸಕ, ನಿಮ್ಮ ಒಂದು ಸ್ವಇಚ್ಛೆನ ನೀವು ನೆರವೇರ್ಸಕ ನೀವು ಏನ್ ಮಾಡ್ತಿದ್ರಿ, ಪ್ರಯಾಸ ಪಡ್ತಿದ್ರಿ. ಇವಾಗ ಅದನ್ನ ಬಿಟ್ಟು ತಂದೆ ಚಿತ್ತನ ನೆರವೇರ್ಸಕ್ಕೆ ನೀವು ಪ್ರಯಾಸ ಪಡುವಂತರಾಗಿರ್ರಿ ಅಂತ ಹೇಳಿ ಹೇಳ್ತಾರೆ. ಇವ್ ನಾವೇನ್ ಮಾಡ್ಬೇಕು, ಸಿಲ್ವರ್ ರಕ್ತದಲ್ಲಿ ನಾವು ಬಂದಾಗ ಮತ್ತೆ ನಾವು ಡೈರೆಕ್ಷನ್ ತಗೋಬೇಕು. ಎದಕ್ಕ, ದೇವ್ರ ಚಿತ್ತ ನೆರವೇರ್ಸಕ, ದೇವ್ರ ಉದ್ದೇಶ ನೆರವೇರ್ಸಕ, ದೇವ್ರ ಸಂಕಲ್ಪನ ನೆರವೇರ್ಸಕ. ಅದಕ್ಕೆ ಅನ್ನ ಕೂಡ ಆಡನ್ನ, లోక మర్యాదలు మమకారాలు గతించిపోనే ఆత్మీయులతో అక్షయ అనుబంధం ಅನುಗ್ರಹಿಂಚಿತಿವೆ. ಅಂದ್ರೆ ಈ ಲೋಕ ಮರ್ಯಾದೆ, ಈ ಮಮತೆ ಎಲ್ಲ ಕೂಡ ಒಂದಿನ ದೂರ ಆಗ್ತದೆ. ತಂದೆ ಚಿತ್ತನ ನೆರವೇರಿಸಿದ್ರೆ ನಿಂದಿರ್ತದೆ. ಆಮೇನ್. ತಂದೆ ಉದ್ದೇಶ ನೆರವೇರಿಸದೆ ನಿಂದಿರ್ತದೆ. ಇದನ್ನ ನಾವು ಗುರ್ತಿಟ್ಕೋಬೇಕು. ಇದನ್ನೇ ಕೇಳೋದು ದೇವ್ರು ಕೇಳೋದು ಇದನ್ನೇ. ತೀರ್ಪು ನಮ್ಮ ವಿಷಯದಲ್ಲಿ ದೇವ್ರು ತೀರ್ಪು ಮಾಡ್ಬೇಕಂದ್ರೆ ನಾವೇನ್ ತಪ್ಪು ಮಾಡಿವಿ, ನಾವೆಷ್ಟು ಬಲಹೀನರಾಗಿದ್ದೀವಿ, ನಾವೆಷ್ಟು ದೇವರಿಗೆ ವಿರುದ್ಧವಾಗಿ ನಾವು ನಡ್ಕೊಂಡಿವಿ ಅನ್ನೋದ್ರ ಬಗ್ಗೆ ತೀರ್ಪು ಮಾಡೋದಿಲ್ಲ ನಮಗೆ. ಯಾರನ್ನ? ಕ್ರಿಸ್ತ ರಕ್ತದಿಂದ ತೊಳೆಯಲ್ಪಟ್ಟವ್ರನ್ನ, ಮತ್ತೆ ಎಲ್ಲರನ್ನಲ್ಲ. ಎಲ್ಲರಿಗೆ ಕ್ರಿಯಾರೂಪದಲ್ಲಿ ಮಾಡಿರುವಂತ ತಪ್ಪುಗಳಿಗೆ ಶಿಕ್ಷೆ ಐತೆ. ಯಾರಿಗೆ? ಅನ್ಯರಿಗೆ. ಯಾರಾದ್ರೂ ಕ್ರಿಸ್ತನಲ್ಲಿ ಬಂದಿರ್ತಾರೋ, ಕ್ರಿಸ್ತನ ಆಶ್ರಯಿಸ್ಕೊಂಡಿರ್ತಾರೋ, ಕ್ರಿಸ್ತ ರಕ್ತನ ಆಶ್ರಯಿಸ್ಕೊಂಡಿರ್ತಾರೋ, ಅವರಿಗೆ ಕ್ರಿಯಾರೂಪದಲ್ಲಿ ಮಾಡಿರುವಂತ ತಪ್ಪುಗಳಿಗೆ ಶಿಕ್ಷೆ ಆಲ್ರೆಡಿ ದೇವ್ರ ಸಿಲುಬೆನಲ್ಲಿ ಓರ್ಬಿಟ್ಟನ. ಯಾವಾಗ ಓರೇನ? ನಾವು ಇನ್ನ ಜನ್ಮ ಪಾಪಲಿದ್ದ ಮಾಡಿರುವಂತ ತಪ್ಪನ್ನು ಕೂಡ ಸಿಲುಬೆನಲ್ಲಿ ಓರೇನ. ಇವತ್ತು ಮಾಡಿರುವಂತ ತಪ್ಪು ಕೂಡ ಸಿಲುಬೆನಾಗ ಓರೇನ. ನಾವು ತಿಳಿಲಾರ್ದು ಮಾಡಿರುವಂತ ನಾಳೆ ತಪ್ಪು ಕೂಡ ದೇವ್ರ ಸಿಲುಬೆನಲ್ಲಿ ಓರೇನ. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ಏನಂತ ಹೇಳ್ತಾನೆ ಗೊತ್ತಾ, ನೀವು ಮಾರು ಮನಸ್ಸು ಹೊಂದಿ ನನ್ನ ಹತ್ರ ಬರ್ರಿ, ಕೃಪೆ ನಾನು ನಿಮ್ಗೆ ಆಶ್ರಯವಾಗಿ ಇಟ್ಟಿನಿ. ನೀವು ಯಾವಾಗಾದ್ರೂ ಮಾರು ಮನಸ್ಸು ಹೊಂದಿ, ದೇವ ನಾನು ತಪ್ಪು ಮಾಡೀನಿ, ಅಯ್ಯ ನನಗೆ ಕ್ಷಮಿಸು ಪ್ರಭಾ, ನಾನು ಮತ್ತೆ ನಿಂತ್ಕೊಂಡು ನಾನು ಹೋರಾಡಬೇಕು, ನಾನು ಜಯಿಸ್ಬೇಕು, ನಿನ್ ಚಿತ್ತ ನೆರವೇರಿಸ್ಬೇಕಂತೇಳಿ ಯಾವಾಗಾದ್ರೂ ಮತ್ತೆ ದೇವ್ರ ತಲೆ ಕಣ್ಣೀರು ಸುರಿಸಿ ನಾವು ಪ್ರಾರ್ಥನೆ ಮಾಡಿ ನಾವು ಹೋರಾಡಕ್ ನಿಂತ್ಕೊಂತೀವ. ದೇವ್ರ ಏನ್ ಮಾಡ್ತಾನೆ ಗೊತ್ತಾ, ಮತ್ತೆ ನಮ್ಮಲ್ಲಿ ಶಕ್ತಿ ತುಂಬಿಸಿ ತನ್ನ ರಕ್ತದಿಂದ ನಾವು ತೊಳೆದು ಕೃಪೆ ಕೊಟ್ಟು ಮತ್ತೆ ನಮ್ಮನ್ನ ಹೋರಾಡಕ್ ಬಿಡ್ತಾನ, ಜಯಿಸಕ್ ಬಿಡ್ತಾನ. ನಾನ್ ಜಯಿಸಿ, ನೀನ್ ಜಯಿಸ್ತಿ, ನೀನ್ ಬಾಧೆ ಪಡಬೇಡ, ನೀನ್ ಭಯ ಪಡಬೇಡ, ನಾನು ಇದೀನಿ ನಡೆ ಅಂತ ಹೇಳಿ ಮುಂದೆ ನಡೆಸ್ತಾನ. ಮತ್ತೆ ಶಿಕ್ಷೆ ಹೆಂಗಿರ್ತದೆ, ದೇವ್ರ ತೀರ್ಪು ನಮ್ಗೆ ಹೆಂಗ್ ಬರ್ತದೆ? ದೇವ್ರ ತೀರ್ಪು ಹೆಂಗ್ ಬರ್ತದೆ ಅಂದ್ರೆ, ದೇವ್ರ ತೀರ್ಪು ನಮಗೆ, ದೇವ್ರು ನಮ್ಗೆ ಏನು ಬಾಧ್ಯತೆ ಕೊಟ್ಟನೋ, ದೇವ್ರು ನಮ್ಗೆ ಏನು ಕೆಲಸ ಕೊಟ್ಟನೋ ಆ ಕೆಲಸನ ನಾವು ನೆರವೇರಿಸಿಲ್ಲ ಅಂದ್ರೆ ನಮಗೆ ತೀರ್ಪು ಬರ್ತದೆ. ದೇವ್ರು ನಮಗೇನು ಕೆಲಸ ಕೊಟ್ಟನೋ, ದೇವ್ರು ನಮ್ಮ ಮೇಲೆ ಏನು ಉದ್ದೇಶ ಇಟ್ಟನೋ, ಏನ್ ಕೆಲಸ ನಮಗೆ ಕೊಟ್ಟು ಮಾಡಂತ ಹೇಳೋಣ, ಆ ಕೆಲಸ ನಾವು ಮಾಡಿಲ್ಲ ಅಂದ್ರೆ ನಮ್ಮ ಮೇಲೆ ತೀರ್ಪು ಬರ್ತದೆ. ಅದನ್ನೇ ಲೆಕ್ಕಕ್ಕೆ ಹಾಕ್ತಾನ ದೇವ್ರು, ಅದನ್ನೇ ಲೆಕ್ಕ ಕೇಳ್ತಾನ ದೇವ್ರು. ನಾವು ಮಾಡಿರೋ ತಪ್ಪುಗಳು, ಇವತ್ತು ನಾವೇನ್ ತಪ್ಪು ಮಾಡ್ತೀವಲ್ಲ, ನಾವು ದೇವ್ರನ್ನ ಆಶ್ರಯಿಸ್ಕೊಂಡು ದೇವ ಪಶ್ಚಾತ್ತಾಪಟ್ಟು ನಾವು ಮಾರು ಮನಸ್ಸು ಅಂದ್ರೆ ದೇವ್ರ ಮಾಡ್ತಾನೆ ಹೇಳು, ಕ್ಷಮಿಸ್ತಾನ. ಅದಕ್ಕೆ ತೀರ್ಪು ಇರೋದಿಲ್ಲ. ಮಾರು ಮನಸ್ಸು ಯಾರು ಅಂತಾರ ಅವ್ರಿಗೆಲ್ಲರಿಗೆ ಕ್ಷಮಾಪಣೆ ಐತೆ. ಆದ್ರೆ ತಂದೆ ಚಿತ್ತನ ನೆರವೇರ್ಸಕ ದೇವ್ರು ಏನ್ ನಮಗೆ ಒಂದು ಸಂಕಲ್ಪ ನಮ್ಮ ಪಟ್ಟ ಇಟ್ಟನಲ್ಲ, ಆ ಕೆಲಸ ನಮ್ಗೆ ಏನ್ ಕೊಟ್ಟನಲ್ಲ, ಅದನ್ನ ನಾವು ನೆರವೇರಿಸಿಲ್ಲ ಅಂದ್ರೆ ದೇವ್ರ ತೀರ್ಪು ಗುರಿ ಆಗ್ತೀವಿ ನಾವು. ಅದಕ್ಕೆ ಉಪಮಾನ ರೀತಿನಲ್ಲಿ ಕೂಡ ದೇವ್ರು ಏನ್ ಮಾಡ್ತಾನ ಗೊತ್ತಾ, ಉಪಮಾನ ಹೇಳ್ತಾನ. ಒಬ್ಬ ಯಜಮಾನ ಏನ್ ಮಾಡ್ತಾನ ಗೊತ್ತಾ, 3 ಆಳುಗಳನ್ನ ಕರೆದು ಒಬ್ಬನಿಗೆ 10 ನಾಣ್ಯಗಳು ಕೊಟ್ಟು, ಒಬ್ಬನಿಗೆ 5 ನಾಣ್ಯಗಳು ಕೊಟ್ಟು, ಒಬ್ಬನಿಗೆ 1 ನಾಣ್ಯ ಕೊಟ್ಟು ಊರು ಹೋಗ್ತಾನ. ಊರಿಗೆ ಹೋಗಿ ಬಂದ್ಮೇಲೆ ಏನ್ ಕೇಳ್ತಾನ ಲೆಕ್ಕ? ನೀನ್ ಕೊಟ್ಟಿರೋ ಕೆಲಸ ನೀನ್ ಹೆಂಗ್ ಮಾಡಿ ಅಂತ ಕೇಳ್ತಾನ ತಪ್ಪ.
ನೀನ್ ಹೆಂಗಿದಿ, ನೀನ್ ಹೆಂಗ್ ಜೀವಿಸಿ, ಏನಿಲ್ಲ ಅನ್ನೋದ್ರಲ್ಲ. ದೇವ್ರ ಮಕ್ಕಳಿಗೆ ಏನ್ ಕೇಳ್ತಾನಪ್ಪ ಅಂದ್ರೆ, ಸರಿ ನೀನ್ ಯಾವಾಗಾದ್ರೂ ನನ್ನ ರಕ್ತನ ಆಶ್ರಯಿಸಿಯೋ, ನಿನ್ ರಕ್ತ ನನ್ನ ಹತ್ರ ಬಂದಿಯೋ, ನೀನ್ ಮಾಡಿರೋದು ಕ್ರಿಯಾ ಪಾಪಗಳೆಲ್ಲ ನಾನು ತೊಳೆದೀನಿ. ನೀನ್ ಪಶ್ಚಾತ್ತಾಪ ಪಡಂಗ ಕೂಡ ಮಾಡ್ತಾನ ದೇವ್ರು. ಲಾಸ್ಟ್ ಸಾಯವಾಗನ ಪಶ್ಚಾತ್ತಾಪ ಪಡಂಗ ಮಾಡ್ತಾನ ದೇವ್ರ ಮಕ್ಕಳನ್ನ ಮಾಡಿ ಕರ್ಕಂತಾನ. ಆದ್ರೆ ಲೆಕ್ಕ ಏನ್ ಕೇಳ್ತಾನಂದ್ರೆ, ಕೊಟ್ಟಿರೋ ಕೆಲಸ ನೀನ್ ಏನು ಮಾಡಿ ಅಂತ ಲೆಕ್ಕ ಕೇಳ್ತಾನ. ಕೊಟ್ಟಿರೋ ಕೆಲಸ ನೀನ್ ಎಷ್ಟುವರೆಗೆ ನೀನ್ ನೆರವೇರಿಸಿ ಅಂತ ಲೆಕ್ಕ ಕೇಳ್ತಾನ. ಇದಕ್ಕೆ ತೀರ್ಪು ಇರ್ತದೆ ನಮ್ಮ ಹತ್ರ, ದೇವ್ರ ಹತ್ರ ನಮ್ಮ ಮೇಲೆ. ಅದನ್ನ ನಾವು ಮರಿಬಾರ್ದು. ಅದನ್ನ ನಾವು ಯಾವಾಗ ಗುರ್ತಿಟ್ಕೋಬೇಕು. ನಾವು ತಂದೆ ಚಿತ್ತ ನೆರವೇರಿಸುವಂತವ್ರಾಗಿವ. ದೇವ್ರ ಉದ್ದೇಶ ನೆರವೇರಿಸುವಂತ ತಂದೆ ಚಿತ್ತ ಏನು? ತನ್ನ ರಾಜ್ಯನ ವಿಸ್ತರಿಸದೆ ತಂದೆ ಚಿತ್ತ. ಅನೇಕ ಆತ್ಮಗಳ ದೇವ್ರ ಕಡೆ ನಡೆಸದೆ ತಂದೆ ಚಿತ್ತ. ತನ್ನ ರಾಜ್ಯನ ಕಟ್ಟದೆ ತಂದೆ ಚಿತ್ತ. ಆ ಕೆಲಸ ನೀನ್ ಮಾಡ್ತಿದ್ಯಾ, ಎಷ್ಟುವರೆಗೆ ಮಾಡಿ ಅನ್ನೋದನ್ನೇ ದೇವರು ಕೇಳ್ತಾನೆ. ನೀನ್ ಇಂಥ ಉಪಮಾನಗಳು ಬಾರಿ ನೋಡ್ರಿ. ಮತ್ತೆ ನೀನು ದೇವ್ರು ಹೇಳಿರೋವಲ್ಲ ಅಷ್ಟೇ. ಅದೇ ಒಂದು ರೀತಿಯಲ್ಲಿ ಒಬ್ಬನ್ನ ಮನೆ ನೋಡ್ಕಪ್ಪ ಅಂತ ಹೇಳಿ ಬಿಟ್ಟೋದನ್ನ ಇವನೇನ್ ಮಾಡ್ತಾನ, ಮನೆ ನೋಡ್ಕೊಂಡಿದ್ದಾಗ ಇಷ್ಟಾನುಸಾರ ಫ್ರೆಂಡ್ಸ್ ಕರ್ಕೊಂಬಂದು ಇದು ಮಾಡ್ತಿರ್ತಾನ. ಬಾಧ್ಯತೆ ಏನ್ ಕೊಟ್ಟಾನ, ಆ ಬಾಧ್ಯತೆ ಕೆಲಸ ಮಾಡಿಲ್ಲ ಅಂದ್ರೆ ತೀರ್ಪು ಇರ್ತದೆ. ಇದು ನಾವು ಗ್ರಹಿಸ್ಕೋಬೇಕು, ಇದು ನಾವು ಮೈಂಡ್ನಾಗ ಇಟ್ಕೋಬೇಕು. ಪೌಲು ಕೂಡ ಏನಂತ ಹೇಳ್ತಾನೆ ಹೇಳು? ಪೌಲು ಪಾಪಿನಲ್ಲಿ ನಾನು ಪ್ರಧಾನ ಪಾಪಿ ಅಂತ ಹೇಳ್ತಾನೆ. ಹೌದಾ? ಪಾಪಿನಲ್ಲಿ ನಾನು ಪ್ರಧಾನ ಪಾಪಿ ಅಂತಾನ. ಇನ್ನೊಂದೇನು ಹೇಳ್ತಾನೆ ಗೊತ್ತಾ? ನಾನು ಏನು ತಪ್ಪು ಮಾಡಬಾರ್ದು ಅನ್ಕೊಂತೀನೋ ಅದನ್ನೇ ಮಾಡ್ತಾ ಇದೀನಿ ನಾನು ಹೆಂಗೆ ಜೀವಿಸಬಾರ್ದು ಅನ್ಕೊಂತೀನೋ ಹಂಗೆ ಜೀವಿಸ್ತಾ ಇದೀನಿ ನಾನು. ಯಾರು ಹೇಳ್ತಾರೆ ಈ ಮಾತು? ಪೌಲ್ ಹೇಳ್ತಾನ. ಅದೇ ಮಾತು ಪೌಲ್ ಇನ್ನೊಂದು ಮಾತು ಹೇಳ್ತಾನೆ. ಏನ್ ಗೊತ್ತಾ? ದೇವ್ರು ಕೊಟ್ಟಿರೋ ಕೆಲಸ ನಾನು ಪೂರ್ತಿ ಮಾಡೀನಿ, ಆ ಹೋರಾಟ ನಾನು ಹೋರಾಡಿನಿ, ಆ ತುದಿ ನಾನು ಮುಟ್ಟಿಸಿನಿ. ಇವಾಗ ನನ್ನ ಸಲುವಾಗಿ ಜೀವ ಕಿರೀಟ ಸಿದ್ಧವಾಗೈತೆ. ಆಮೇನ್, ಹಲ್ಲೆಲೂಯಾ. ಅಲ್ಲ ಪೌಲ, ಅರೆ ನಿನ್ ಪಾಪನಲ್ಲಿ ಪ್ರಧಾನ ಪಾಪ ನೀನೇ ಹೇಳಿಯಲ್ಲ. ನಾನು ಏನ್ ಮಾಡ್ಬಾರ್ದು ಅನ್ಕೊಂತಿದ್ದೀನಿ ಅದನ್ನೇ ಮಾಡ್ತಿದೀನಿ ಮಾಡಿ ನಾನು ನೀನೇ ಹೇಳ್ತಿದೆಯಲ್ಲ. ನಾನು ಹೆಂಗ್ ಜೀವಿಸ್ಬಾರ್ದಂಗ ನಾನು ಹಂಗೆ ಜೀವಿಸ್ತಾ ಇದೀನಿ ಅಂತ ನೀನೇ ಹೇಳ್ತಿದೆಯಲ್ಲ. ಹೇಳಿನಿ, ನಾನು ಹಂಗೆ ಜೀವಿಸಿನಿ, ನಾನು ಹಂಗೆ ಎಡವಿನಿ, ಪಾಪದಲ್ಲಿ ಪ್ರಧಾನ ಪಾಪ ನಾನು ಆಗೀನಿ. ಆದ್ರೆ ಅದನ್ನೆಲ್ಲ ನನ್ನ ತಂದೆ ಸಿಲುವಿನಲ್ಲಿ ಓರೇನ. ಆಮೇನ್. ಆತನ ರಕ್ತ ನಾನು ಆಶ್ರಯಿಸಿನಿ, ಆತನ ಕೃಪೆ ನಾನು ಆಶ್ರಯಿಸಿನಿ. ಆ ವಿಶ್ವಾಸಲಿದ್ದ ನನ್ನ ಪಾಪಗಳು ತೊಳ್ಕೊಂಡಿನಿ. ನನಗೇನು ಕೊಟ್ಟು ನನ್ನ ಕೆಲಸನ, ಆ ಕೆಲಸನ ನೆರವೇರ್ಸಕ್ಕೆ ನಾನು ಗುರಿಯೊದ್ದಕ್ಕೆ ಓಡಿನಿ. ಎಷ್ಟುವರೆಗೆ ನನಗೆ ಓಡಂತೇಳನೋ ಅಷ್ಟುವರೆಗೆ ಓಡಿ ಆ ತುದಿನ ನಾನು ಮುಟ್ಟಿ ನನ್ನ ವಿಶ್ವಾಸ ನಾನು ಕಾಪಾಡ್ಕೊಂಡಿನಿ. ಇವಾಗ ನನ್ನ ಸಲುವಾಗಿ ನೀತಿ ಕಿರೀಟ ರೆಡಿ ಐತೆ. ಆಮೇನ್. ಏನ್ ಕೇಳ್ತದನ ದೇವರು? ಏನ್ ಕೆಲಸ ಕೊಟ್ಟನೋ ಆ ಕೆಲಸ ಲೆಕ್ಕ ಕೇಳ್ತಾನೆ. ಅದಕ್ಕೆ ತೀರ್ಪು ಬರ್ತದೆ. ನಮಗೆ ಮಾಡಿರೋ ತಪ್ಪುಗಳನ್ನ ಕ್ರಿಸ್ತ ರಕ್ತಲಿದ್ದ ಆತ ನಮ್ಗೆ ಕ್ಷಮಿಸ್ತಾನ, ಕೃಪೆ ಕೊಡ್ತಾನ. ಆದ್ರೆ ನಮ್ಮನ್ನ ಅಲ್ಲಿ ಶಿಕ್ಷಿಸ್ಬೇಕಂದ್ರೆ, ಅಲ್ಲಿ ನಮ್ಗೆ ತೀರ್ಪಿಗೆ ನಾವು ಗುರಿ ಆಗ್ಬೇಕಂದ್ರೆ, ಅಲ್ಲಿ ನ್ಯಾಯಸ್ಥಾನ ಮುಂದೆ ನಮಗೆ ಶಿಕ್ಷೆ ಬರಬೇಕಂದ್ರೆ ಕಾರಣ ಏನಾಗ್ತದೆ ಗೊತ್ತಾ? ನಾವು ದೇವ್ರು ಕೊಟ್ಟಿರೋ ಕೆಲಸನ ನಾವು ನೆರವೇರಿಸಿಲ್ಲ ಅಂದ್ರೆ, ದೇವ್ರು ಕೊಟ್ಟಿರೋ ಚಿತ್ತ ನಾವು ಸರಿಯಾಗಿ ನಾವು ಅದನ್ನ ಮಾಡಿಲ್ಲ ಅಂದ್ರೆ ಅದಕ್ಕೆ ನಮಗೆ ತೀರ್ಪು ಇರ್ತದೆ. ಆಮೆನ್, ಹಲ್ಲೆಲೂಯಾ. ಇದು ದೇವರ ತೀರ್ಪು. ನಾವೇನ್ ಅನ್ಕೊಂತೀವಿ ಹೇಳು? ಇನ್ನು ತಪ್ಪು ಮಾಡಿವಿ, ಈ ತಪ್ಪುಗಳ ತೀರ್ಪು ಇರ್ತದೆ. ತಪ್ಪುಗ ನೀನು ಯಾವಾಗಾದ್ರೂ ಕ್ರಿಸ್ತನ ರಕ್ತದಲ್ಲಿ ನೀನು ತೊಳೆಯಲ್ಪಟ್ಟೆಯೋ ಅವಾಗ ಎಲ್ಲ ದೇವರು ಅದನ್ನ ತೊಳೆದನ. ಯಾವಾಗಾದ್ರೂ ನೀನು ಮತ್ತೆ ಪಶ್ಚಾತ್ತಾಪ ಪಡ್ತೀಯೋ ಕೃಪೆ ಅದಕ್ಕೆ ಹೇಳ್ತಾನ, ಪಾಪ ಎಷ್ಟು ವಿಸ್ತರಿಸುತ್ತೋ ನನ್ನ ಕೃಪಾ ಅದಕ್ಕಿನ ವಿಸ್ತಾರವಾಗಿ ಐತೆ ಅಂತ ಹೇಳಿ. ಈ ಮಾತು ಇದನ್ನ ಗುರ್ತಿಟ್ಕೋಬೇಕಾದ್ರೆ ನಾವು ಏನೇನ ಪಾಪ ಮಾಡ್ಬೋದಾ, ಹೆಂಗನ ಇರ್ಬೋದಾ, ನಾವು ಪಾಪಕ್ಕೆ ನಮ್ಗೆ ತೀರ್ಪು ಬರೋದಿಲ್ಲ ಅಂತ ಅನ್ಕೋಬಾರ್ದು. ಅರ್ಥ ಆಯ್ತಾ? ಮತ್ತೆ ನಮ್ಗೆ ಅದಕ್ಕೇನು ಬರೋದಿಲ್ಲ ಅಂತೇಳಿ ಅಂದ್ರೆ ನೀನು ತಿಳಿದು ಮಾಡೋ ಅಂದ್ರೆ ಅದಕ್ಕೆ ತೀರ್ಪು ಇರುತ್ತೆ. ಪರಿಶುದ್ಧಾತ್ಮ ದುಃಖ ಪಡಿಸ್ಬೇಡ ಅಂತ ಕೂಡ ವಾಕ್ಯ ಐತೆ. ಅದಕ್ಕೆ ಯೋಹಾನ ಏನಂತ ಹೇಳ್ತೇವೆ ಗೊತ್ತಾ? ನೀನ್ ಪಾಪ ಮಾಡ್ಬೇಕಂತ ನಾನು ಈ ಮಾತು ಹೇಳ್ತಿಲ್ಲ. ನೀವ್ ಯಾರಾದ್ರೂ ಪಾಪ ಮಾಡಿದ್ರಿಗಿನ ನೀವು ನಿಮಗಂತೇಳಿ ಒಬ್ಬ ನ್ಯಾಯಸ್ಥನದನ, ಮಧ್ಯಸ್ಥಕನದನ, ಆತ ನಿಮ್ ಸಲಗ ವಿಜ್ಞಾಪನೆ ಮಾಡ್ತಾನ ಅಂತ ಹೇಳ್ತಾನ. ಎದಕ್ ವಿಜ್ಞಾಪನೆ ಮಾಡ್ತಾನಲ್ಲಿ? ಸ್ವಾಮಿ, ನಾವು ಬಲಹೀನರಂತ ಗೊತ್ತು, ನಾವು ತಪ್ಪು ಮಾಡ್ತೀವಂತ ಗೊತ್ತು, ಎಲ್ಲೋ ನಾವು ಎಡಿತೀವಂತ ಗೊತ್ತಿದ್ದೇ ಆತ ಮಧ್ಯಸ್ಥಕನಾಗಿ ಅದನಲ್ಲೇ. ಎದಕ್ಕ? ಅಯ್ಯ, ಅವ್ರು ಮಾಡೋ ತಪ್ಪನ ಕ್ಷಮಿಸು, ನನ್ನ ರಕ್ತನ ಆಶ್ರಯಿಸ್ಕೊಂಡಾರ, ನನ್ನ ರಕ್ತ ನೋಡಿ, ನನ್ನ ಒಂದು ಪರಿಶುದ್ಧ ರಕ್ತ ನೋಡಿ ಅವ್ರನ್ನ ಕ್ಷಮಿಸಯ್ಯ ಅಂತ ಹೇಳಿ ಅಲ್ಲಿ ಕೇಳ್ತಾನೆ ತಂದೆಗೆ. ಯಾರು ನೋಡಿ ನಮ್ಗೆ ಕ್ಷಮಾಪಣೆ ಬರ್ತದೆ? ಕ್ರಿಸ್ತ ನೋಡಿ ನಮ್ಗೆ ಕ್ಷಮಾಪಣೆ ಬರ್ತದೆ. ಆದ್ರೆ ತೀರ್ಪು ಮಾತ್ರ ನಮಗೆ ಕೊಟ್ಟಿರೋಂಥ ಕೆಲಸನ ನಾವು ನೆರವೇರಿಸಿಲ್ಲ ಅಂದ್ರೆ
ತೀರ್ಪು ಗುರಾಗ್ತೀವಿ. ಅದಕ್ಕೆ ಉಪಮಾನ ರೀತಿಯ ಪ್ರತಿ ಸಲ ಹೇಳೋದು ಅದೇ, ಕೊಟ್ಟಿರೋ ಬಾಧ್ಯತೆ ನೆರವೇರಿಸಿದಾಗೆ ಲೆಕ್ಕ ಕೇಳ್ತಾನ. ಅದು ನಾವು ಗ್ರಹಿಸ್ಕೋಬೇಕು. ಪವಿತ್ರತೆಗೆ ಪರಿಶುದ್ಧತೆಗೆ ಏನ್ ವ್ಯತ್ಯಾಸಪ್ಪ ಅಂತ ಹೇಳಿದ್ರೆ, ಪವಿತ್ರತೆ ಅಂದ್ರೆ ಏನಂದ್ರೆ, ನಾವು ಯಾವಾಗಾದ್ರೂ ಕ್ರಿಸ್ತ ರಕ್ತದಲ್ಲಿ ತೊಳೆಯಲ್ಪಡ್ತೀವೋ, ಯಾವಾಗಾದ್ರೂ ಕ್ರಿಸ್ತ ರಕ್ತದಿಂದ ನಾವು ಆಶ್ರಯಿಸ್ಕೊಂಡು ನಾವು ನಮ್ಮ ಪಾಪಗಳು ಪರಿಹಾರ ಮಾಡ್ಕೊಂತೀವಿ, ಅವಾಗ ನಾವು ಪವಿತ್ರರಾಗ್ತೀವಿ. ಏನಾಗ್ತೀವಿ ಅವಾಗ? ಪವಿತ್ರರಾಗ್ತೀವಿ. ಪರಿಶುದ್ಧರಂದ್ರೆ ಏನಂದ್ರೆ, ನಾವ್ ಇವಾಗ ಕ್ರಿಸ್ತನಲ್ಲಿ ದೇವ್ರು ಕೊಟ್ಟಿರುವಂತ ಕೆಲಸನ, ದೇವ್ರು ಕೊಟ್ಟಿರುವಂತ ಉದ್ದೇಶನ, ದೇವ್ರ ಸಂಕಲ್ಪನ ನೆರವೇರ್ಸಕ್ಕೆ ನಾವು ನಡುಗಟ್ಟಿ ನಾವು ನಡೀತಿರ್ತೀವಿ ನೋಡು, ಅದು ನಮ್ಮ ಪರಿಶುದ್ಧ ಕಡೆ ನಡೆಸ್ತದೆ. ಆಮೆನ್, ಹಲ್ಲೆಲೂಯಾ. ಪವಿತ್ರರವಾಗ ಆಗ್ಬಿಟ್ಟಿವಿ ನಾವು. ಯಾವಾಗಾದ್ರೂ ಕ್ರಿಸ್ತ ರಕ್ತದಿಂದ ನಾವು ತೊಳೆಯಲ್ಪಟ್ಟಿವೋ ಅವಾಗ ನಾವು ಪವಿತ್ರರಾಗಿವಿ. ಇವಾಗ ನಾವು ಪರಿಶುದ್ಧರಾಗಕ್ಕೆ ನಾವು ಓಡ್ತಾ ಇದೀವಿ, ಪರಿಶುದ್ಧರಾಗಕ್ಕೆ ನಾವು ನಡೀತಾ ಇದೀವಿ. ಅದಕ್ಕೆ ನಾವು ನಿಮ್ಮನ್ನು ನೀವು ಸಜೀವ ಯಾಗವಾಗಿ ಕ್ರಿಸ್ತಗೆ ನೀವು ಸಮರ್ಪಿಸ್ಕರಿ, ರೂಪಾಂತರ ನೀವು ಚೆಂದಿರಿ, ಪರಿಶುದ್ಧರಾಗಿ ನೀವು ಜೀವಿಸಿರಿ. ಪರಿಶುದ್ಧರಾಗಿ ನಾವು ನಡೆಯಕ್ಕೆ ನಾವು ಇವಾಗ ಹೋಗ್ತಿದ್ವಿ. ತಪ್ಪು ಮಾಡಕ್ಕಲ್ಲ, ದೇವ್ರು ನಮ್ಮ ಮಾಡೋ ಕ್ರಿಯೆಗಳೆಲ್ಲ ಕ್ಷಮಿಸ್ತಾನ ಅಂತಂದ್ರೆ, ಕ್ರಿಸ್ತನಲ್ಲಿ ಇರೋನು ಪಾಪ ಮಾಡೋದೇ ಇಲ್ಲ, ಅವನು ಪಾಪದಲ್ಲಿ ಇರೋದಿಲ್ಲ ಅಂತ. ಇವಾಗ ಸ್ಕೂಲಾಗ ಹುಡುಗರು ಇರ್ತಾರ, ಎಕ್ಸಾಮ್ ಇರ್ತದ ಅನ್ಕೋ. ಇವಾಗ ಯಾರನ್ನ ಚಕ್ಕನ ಎಕ್ಸಾಮ್ ಇಡ್ತಾರ ಅಂತ ಹೇಳ್ತಾರ ಅನ್ಕೋ. ಎಕ್ಸಾಮ್ ಇಡ್ತಾರ ಅಂತ ಹೇಳಿದಾಗ ಟೀಚರ್ ಹೇಳಿದಾಗ ಎಲ್ಲಾ ಹುಡುಗರು ಗುಂಪಕ್ಕಂದ್ ಓದ್ತಿರ್ತಾರ ಅನ್ಕೋ. ಗುಂಪಕ್ಕಂದ್ ಓದ್ತಿರ್ತಾರ. ಇವಕ್ಕ ಏನ ಗೊತ್ತಾ, ಗುಂಪಕ್ಕಂದ್ ಓದೋದಕ್ಕೆ ಒಂದು ಗುರಿ ಗಮ್ಯ ಇರೋದಿಲ್ಲ. ಇವಕ್ಕ ಸುಮ್ಮನೆ ಕವಕ ಓದ್ತಿರ್ತಾವು. ಅದೇ ಒಂದು ಗುರಿ ಗಮ್ಯ ಇರೋ ಹುಡುಗಿ ಆಗ್ಲಿ ಹುಡುಗನ ಏನ್ ಮಾಡ್ತಾನ, ಅವ್ನು ಸಪ್ರೇಟ್ ಆಗಿ ಓದ್ತಾನ. ಓದ್ ಕುತ್ಕೊಂಡು ಅವ್ನು ಕಿವಿ ಮುಚ್ಕೊಂಡು ಅವನು ಒಂದು ಕಾನ್ಸಂಟ್ರೇಷನ್ ಮಾಡಿ ಓದ್ತಿರ್ತಾನ. ಅವನು ಈ ಚತ್ತ ಸದರಗಳೆಲ್ಲ ಅವ್ನು ಅವಾಯ್ಡ್ ಮಾಡ್ತಿರ್ತಾನ, ಈ ಗುಂಪನ್ನ ಅವಾಯ್ಡ್ ಮಾಡ್ತಿರ್ತಾನ. ಅವನು ಎದಕ್ಕೆ ಹೇಳೋನು, ಅವನು ಕಾನ್ಸಂಟ್ರೇಷನ್, ನನ್ನ ಗುರಿ ಇದು, ನಾನು ಇದು ಸಾಧಿಸ್ಬೇಕು, ನಾನು ಇದನ್ನ ಮಾಡ್ಬೇಕು. ಹಂಗ ಆತ್ಮೀಯತೆಯಲ್ಲಿ ಓಡ್ತಿರೋನು ಈ ಲೋಕ ವ್ಯವಹಾರ ಒಳಗ ಈ ಲೋಕದಲ್ಲಿ ಸಿಕ್ಕಾಕಬೇಕಂತ ಆಸೆ ಪಡೋದಿಲ್ಲ ಅವನು. ಈ ಲೋಕ ಚದರಾಗಿ ಇರ್ಬೇಕಂತ ಆಸೆ ಪಡೋದಿಲ್ಲ ಅವನು. ಈ ಲೋಕ ಪಾಪದಲ್ಲಿ ಇರ್ಬೇಕಂತ ಆಸೆ ಪಡೋದಿಲ್ಲ ಅವನು. ಅವ್ನ ಗುರಿ, ಅವನ ಗಮ್ಯ, ಅವನು ಬೇರೆ ಓದ್ತದ. ಅವನು ನಾನ್ ತಂದೆ ಚಿತ್ತ ನೆರವೇರಿಸ್ಬೇಕು, ನಾನು ತಂದೆ ಸಂಕಲ್ಪ ನೆರವೇರಿಸ್ಬೇಕು. ಅವ್ನ ಗುರಿ ಅದ್ರನಾಗೆ ಇರ್ತದೆ. ಅವ್ನು ಇವೆಲ್ಲ ಕೇಳೋದಿಲ್ಲ, ಇವೆಲ್ಲ ಇಸ್ಕನಾಗ ಇಷ್ಟಪಡೋದಿಲ್ಲ. ಅವ್ನು ಬೇಡ ಅಂತಾನ, ಅವ್ನು ಅವಾಯ್ಡ್ ಮಾಡ್ತಾನ ಲೋಕನ. ಪಾಪದಲ್ಲಿ ಇರಕ್ಕೆ ಇಷ್ಟಪಡೋದಿಲ್ಲ ಅವನು. ಪಾಪನ ದೂರ ತಳ್ತಾನ, ಪಾಪ ಸವಾಸನ ದೂರ ತಳ್ತಾನ, ಆ ಸ್ನೇಹನ ದೂರ ತಳ್ತಾನ, ಆ ಲೋಕನ ದೂರ ತಳ್ತಾನ. ಆ ಲೋಕಕ್ಕೆ ಅವನು ದೂರವಾಗಿ ಓಡ್ತಾನ. ಪರಿಶುದ್ಧರ ಹತ್ರ ನನ್ನ ತಂದೆ ನನಗೊಂದು ಕೆಲಸ ಕೊಟ್ಟ, ನನ್ನ ತಂದೆ ಒಂದು ಬಾಧ್ಯತೆ ಕೊಟ್ಟನ, ಅದು ನಾನು ನೆರವೇರಿಸ್ಬೇಕು. ಅದು ನಾನು ಗುರಿ ಹೊದ್ದಕ್ಕೆ ನಾನು ಪೌಲ್ ಹೆಂಗೆ ನಡೆದ ನಂಗೆ ನಡಿಬೇಕಂತ ಹೇಳಿ ಅವ್ನು ಏನ್ ಮಾಡ್ತಾನ, ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇಟ್ಟಿರ್ತಾನ. ಯಾವ್ದ್ರ ಮೇಲೆ ಇಟ್ಟಿರ್ತಾನ? ಏನ್ ಕೆಲಸ ಕೊಟ್ಟಾರೋ ಅದ್ರ ಮೇಲೆ ಗುರಿ ಇರ್ತದೆ ಅವನಿಗೆ. ಈ ಕಡೆ ಮೇಲೆ ಗುರಿ ಇರೋದಿಲ್ಲ, ಗುಂಪು ಮೇಲೆ ಗುರಿ ಇರೋದಿಲ್ಲ. ನಾವು ಈ ಲೋಕ ವ್ಯವಹಾರಗಳಾಗ ನಾವು ಹೋಗಿ ಈ ಲೋಕ ಪಾಪಗಳಾಗ ನಾವು ಸಿಕ್ಕಂತಿದೀವಿ ಅಂದ್ರೆ ನಮಗೊಂದು ಗುರಿ ಇಲ್ಲ ಅಂತ ಅರ್ಥ. ದೇವ್ರು ಕೊಟ್ಟಿರೋಂಥ ತಂದೆ ಚಿತ್ತ ನೆರವೇರಿಸ್ತಿಲ್ಲ ಅಂತ ಅರ್ಥ. ನೆರವೇರಿಸಿಲ್ಲ ಅಂದ್ರೆ ಖಚಿತವಾಗಿ ನ್ಯಾಯ ತೀರ್ಪು ಮುಂದೆ ನಮಗೆ ಖಚಿತವಾಗಿ ಶಿಕ್ಷೆ ಇರ್ತದೆ. ಅದು ಕೇಳೋದು, ಅದು ನಾನು ಕೊಟ್ಟಿರೋ ಕೆಲಸನ ಏನು ಮಾಡಿ, ನಾನು ನಿನ್ಗೆ ಒಪ್ಸಿರೋ ಬಾಧ್ಯತೆನ ಏನು ಮಾಡಿ. ದೇವಾ, ನೀನು 5 ಕೊಟ್ಟು ನಾನು 10 ಮಾಡಿ ನೋಡು, ನೀನು 2 ಕೊಟ್ಟು ನಾನು 4 ಮಾಡಿ ನೋಡು. ಅದಕ್ಕೆ ಪ್ರತಿಫಲ ನೀನು ಮಾಡಿ ಅಲ್ಲ, ನಿನಗೆ 10 ರಾಜ್ಯಗಳ ಮೇಲೆ ನಾನು ಸಿಂಹಾಸನ ಕಲ್ಪಿಸ್ತೀನಿ. ಒಬ್ಬನಿರ್ತಾನ, ಅವನು ಆ ಒಂದನ್ನು ಕೂಡ ಭೂಮಿಯಾಗ ಬಚ್ಚಿಟ್ಕೊಂಡು ಹೋಗ್ತಾನೆ. ಅವೇನಂದ್ರೆ, ನೀನು ಕಳ್ಳ, ನೀನು ತಗೊಂಡೋಗಿ ಬೆಂಕಿನಾಗ ಹಾಕಿರಿ ಅವನ್ನ. ಎದಕ್ಕ? ಏನ್ ಕೇಳ್ತಾನ ಲೆಕ್ಕ? ಕೊಟ್ಟಿರೋ ಕೆಲಸನ ಲೆಕ್ಕ ಕೇಳ್ತಾನ. ಅದನ್ನ ಗುರ್ತಿಡೋಗ ಅದು ತೀರ್ಪು ಇರ್ತದೆ ನಮಗೆ ಕ್ರೈಸ್ತವರಿಗೆ. ಯಾರಿಗೇನಾಗ್ಲಿ ಯೇಸು ರಕ್ತ ರೀತಿ ಯಾವಾಗಾದ್ರೂ ನಾವು ಬಂದಿರ್ತೀವೋ, ಯೇಸು ರಕ್ತ ರೀತಿ ನಾವು ತೊಳೆಯಲ್ಪಟ್ಟಿರ್ತೀವೋ, ನಮ್ಮ ನಿತ್ಯ ಜೀವದಲ್ಲಿ ನಮ್ಮ ಹೆಸರು ಲಿಖಿತ ಆಗ್ಬಿಡ್ತದೆ. ತಿಳಿದು ತಿಳ್ಲಾರ್ದ ನಾವು ತಪ್ಪು ಮಾಡ್ತೀವಿ ಅಂದ್ಬಿಟ್ಟು ದೇವ್ರಿಗೆ ಗೊತ್ತು. ನಾವು ಬಲಹೀನರು కాబట్టే ಆತ ನಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡ್ತಾನ. ವಿಜ್ಞಾಪನೆ ಮಾಡಿ ನಮ್ಮನ್ನ ಪಶ್ಚಾತ್ತಾಪ ಬರುವಂತೆ ಪರಿಶುದ್ಧಾತ್ಮ ದೇವರು ನಮ್ಮ ಮನಸ್ಸನ್ನು ಪ್ರೇರೇಪಿಸಿ ನಮ್ಮನ್ನು ಪಶ್ಚಾತ್ತಾಪ ಪಡಿಸಿ ಕಣ್ಣೀರು ಸುರಿಸಿ, ದೇವರ ನಾನು ತಪ್ಪು ಮಾಡಿನ ಅಂತೇಳಿ ಇದು ಮಾಡಿದಾಗ ದೇವ್ರೇನ್ ಮಾಡ್ತಾನೆ, ಕ್ಷಮಿಸಿ ಇನ್ನು ಕೇಳಿಲ್ಲ ಅಂದ್ರೆ ತಗೊಂಡ್ಬಿಡ್ತಾನ. ಸಾಕು ಬಾ, ನಿಂದು ಬೇಡ ಇಲ್ಲ ಅಂತೇಳಿ. ನರಕಕ್ಕಂತ ಹೋಗೋದಿಲ್ಲ. ಯಾವಾಗಾದ್ರೂ ಕ್ರಿಸ್ತ ರಕ್ತದಲ್ಲಿ ಬರ್ತೀವಿ, ನಮ್ ಟಿಕೆಟ್ ಕನ್ಫರ್ಮ್ ಅಲ್ಲಿ. ದೇವರು ಲಾಸ್ಟ್ ಮೂಮೆಂಟ್ನಾಗ, ಸಾಯಿ ಮೂಮೆಂಟ್ನಾಗ ಏನಾಗ್ಲಿ ಪರಿಶುದ್ಧಾತ್ಮ ದೇವರು ಪಶ್ಚಾತ್ತಾಪ ಪಡಿಸೋನಾಗ ತಗಂತಾನ. ಬಟ್ ತೀರ್ಪಲ್ಲಿ ಆಗ್ಬೇಕಂದ್ರೆ ಏನಿರುತ್ತೆ ಗೊತ್ತಾ, ಕೊಟ್ಟಿರೋ ಬಾಧ್ಯತೆ ನೀನೇನು ಮಾಡಿ, ನಾನು ಕೊಟ್ಟಿರೋ ಕೆಲಸ ನೀನೇನು ಮಾಡಿ, ಅದ್ರ ಮೇಲೆ ತೀರ್ಪು ಇರ್ತದೆ. ಅರ್ಥ ಆಗತ್ತಾ? ದೇವ್ರ ತೀರ್ಪು ಅಂದ್ರೆ ಹೆಂಗಿರ್ತದೆ ಅರ್ಥ ಆಗತ್ತಾ? ಇದು
ಅದಕ್ಕೆ ನಮಗೇನೇ ಕೊಟ್ಟಿರಲಿ, ಏನೇ ಮಾಡೋಂಥ ನಮಗೊಂದು ಕೊಟ್ಟಿದ್ರು ಕೂಡ ಅದರ ನನ್ನ ತಂದೆ ಚಿತ್ತ ಏನೈತೆ, ನನ್ನ ತಂದೆ ಉದ್ದೇಶ ಏನೈತೆ, ನನ್ನ ತಂದೆ ಸಂಕಲ್ಪ ಏನೈತೆ ಅದನ್ನ ನಾನು ನೆರವೇರಿಸು. ಆ ಬಾಧ್ಯತೆ ನಾನು ಕರೆಕ್ಟಾಗಿ ನೆರವೇರಿಸ್ತಿದ್ದೀನ, ತಂದೆ ಉದ್ದೇಶ ನಾನು ಕರೆಕ್ಟಾಗಿ ನೆರವೇರಿಸ್ತಿದ್ದೀನ, ತಂದೆ ಕೆಲಸ ನಾನು ಕರೆಕ್ಟಾಗಿ ಮಾಡ್ತಿದ್ದೀನ ಅನ್ನೋದ್ರ ಮೇಲೆ ನಮ್ಗೆ ಗುರಿ ಗಮ್ಯ ಇರಬೇಕು. ಅದಕ್ಕೆ ಪೌಲ್ ಹೇಳ್ತಾನೆ, ನಾನು ಪ್ರಧಾನ ಪಾಪಿ, ಎಲ್ಲದರಲ್ಲಿ ಪ್ರಧಾನ ಪಾಪಿ, ನಾನು ಏನು ಮಾಡಬಾರ್ದು ನಾನು ಮಾಡ್ತೇನೆ. ಆದರೆ ನನಗೆ ಕೊಟ್ಟಿರೋಂಥ ಕೆಲಸನ ನಾನು ಗುರಿ ಹೊದ್ದಕ್ಕೆ ಓದ್ತೇನೆ. ಆಮೇನ್. ಇದ್ರಲಿದ್ದ ನೀತಿ ಕಿರೀಟ ಸಿದ್ಧಾಗಿಲ್ಲ. ಇಲ್ಲೆಲ್ಲ ದೇವರು ನನ್ನ ತಪ್ಪನ ದೇವರು ತನ್ನ ಸಿಲುವ ರಕ್ತಲಿದ್ದ ನನ್ನ ತೊಳೆದಾನ, ನನ್ನ ಕ್ಷಮಾಪಣೆ ಕೊಟ್ಟನ. ಅದ್ರ ನೀತಿ ಕಿರೀಟ ಯಾವ್ದ್ರಿಂದ ಸಿಕ್ಕತೆ? ದೇವ್ರ ಕೆಲಸ ಮಾಡಿ ನಾನು ಗುರಿ ಮುಟ್ಟಿನಿ, ನನ್ನ ವಿಶ್ವಾಸ ನಾನು ಕಾಪಾಡ್ಕೊಂಡಿನಿ, ಅದಕ್ಕಾಗಿ ನನಗೆ ನೀತಿ ಕಿರೀಟ ದೇವರಲ್ಲಿ ಸಿದ್ಧಪಡಿಸ. ನಾವು ಮಾಡಿರೋಂಥ ಕೆಲಸಗೆ ಅಲ್ಲಿ ಬಹುಮತಿ, ನಾವು ಮಾಡದೆ ಇಲ್ದಿರೋ ಕೆಲಸಗೆ ಅಲ್ಲಿ ಶಿಕ್ಷೆ. ಇದು ದೇವ್ರ ತೀರ್ಪು.